ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಅಂದರೆ ಪ್ರಧಾನಿಯಾಗಿ 11 ವರ್ಷ ಕಳೆದಿದೆ. ಆದರೆ ಈಗ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ ಮೋದಿಯವರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗಿಂತ ಹೆಚ್ಚು ದಿನ ಆಡಳಿತ ನಡೆಸಿದಂತಹ ಒಂದು ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ 4077 ದಿನಗಳ ಆಡಳಿತ ನಡೆಸಿದರು. ಈಗ ನರೇಂದ್ರ ಮೋದಿ 4078 ದಿನ ಅಂದರೆ ಹಿಂದಿಗೆ ಒಂದು ದಿನ ಹೆಚ್ಚು ಅಂದರೆ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇದು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಐತಿಹಾಸಿಕವಾದಂಥ ಮೈಲುಗಲ್ಲು. 3 ಬಾರಿ ಗುಜರಾತ್ CM, 3 ಬಾರಿ ದೇಶದ ಪ್ರಧಾನಿ. ಮುಂದೆ ಜವಾಹರ್ಲಾಲ್ ನೆಹರು ಅವರ ಆ ಒಂದು ಟಾರ್ಗೆಟ್ ಏನಿದೆಯಲ್ಲ ಅದನ್ನು ಕೂಡ ಮುರಿದು ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಜನಸಾಮಾನ್ಯರು ಕೇಳುವಂಥ ಒಂದು ಪ್ರಶ್ನೆ, ಈ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಮ್ಯಾಜಿಕ್ ಏನು? ಈ ಹಿಂದೆ ಇಂದಿರಾ ಗಾಂಧಿಯವರು ಜಾರಿಗೆ ತಂದಂತಹ ಜನರಿಗೆ ಮಾಡಿದಂಥ ಅನುಕೂಲಗಳೇನು? ಈಗಲೂ ಜನರ ಬಾಯಲ್ಲಿ ನೆನಪಿಟ್ಟುಕೊಳ್ಳುವಂಥ ಯೋಜನೆಗಳು ಹಾಗಾದರೆ ಇದೆಯಾ ಇಲ್ವಾ? ಇಲ್ಲಿ ಯಾರಿಗೆ ಜೈ ಅಂತಾರೆ? ಹಾಗಾದರೆ ದೇಶದ ಪ್ರಜೆಗಳು. ಇಂದಿರಾ ಗಾಂಧಿಯವರು ಕೂಡ ಸಾಮಾನ್ಯದಂಥವ್ರು ಅಲ್ಲ. ಅವರಿದ್ದಂಥ ಅವಧಿಯಲ್ಲೂ ಕೂಡ ಸಾಕಷ್ಟು ಮಹತ್ತರವಾದಂಥ ಹಲವು ಯೋಜನೆಗಳನ್ನು ಜಾರಿಗೆ ತಂದಂಥವ್ರು. ಐರನ್ ಲೇಡಿ ಅಂತ ಕರಿತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ? ದೇಶದ ದಿಕ್ಸೂಚಿ ಏನಾದರೂ ಬದಲಾಯಿತಾ ಈ 11 ವರ್ಷಗಳಲ್ಲಿ? ಅಂದರೆ ಇಲ್ಲಿ ಇಂದಿರಾ ಗಾಂಧಿ ಮೇಲುಗೈನ ಅಥವಾ ನರೇಂದ್ರ ಮೋದಿ ಮೇಲುಗೈ ಅಂತಲ್ಲ. ಯಾರ ಆಡಳಿತದಲ್ಲಿ ದೇಶ ಸುಭದ್ರವಾಗಿತ್ತು, ದೇಶದ ಪ್ರಜೆಗಳಿಗೆ ಅನುಕೂಲವಾಗಿತ್ತು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಶುರುವಾಗ್ತಾ ಇದೆ. ಇವೆಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಬೇರೆ ಬೇರೆ ಪಕ್ಷಗಳ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ದಿನೇಶ್ ಹೆರೋಳ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ ಇದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಸ್ವಾಗತ. ಸರ್ ನಮಸ್ತೆ. ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ರಘು ದೊಡ್ಡೇರಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ರಘು ದೊಡ್ಡೇರಿ ಸರ್, ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ಇಂದಿರಾ ಗಾಂಧಿ ಅಂತ ಹೇಳಿದ್ರೆ ಈಗಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಅವ್ರನ್ನ ನೆನೆಸ್ಕೊಂಡು ಊಟ ಮಾಡುವಂಥ ಜನ ಕೂಡ ನಾವು ಸಹಜವಾಗಿ ಕಾಣಿಸ್ತಾ ಇದ್ದೇವೆ. ಪ್ರಧಾನಿ ಮೋದಿ ಅವರ ಹೆಸರು ಹೇಳಿ ಕೂಡ ಕೆಲವೊಬ್ಬರು ಆ ರೀತಿ ಹೊಗಳಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ಇಬ್ಬರೂ ನಾಯಕರನ್ನ ಓರೆ ಹಚ್ಚಿ ನೋಡಿದಾಗ, ಅವರ ಮೈಲುಗುಲ್ ಇವರ ಮೈಲುಗುಲ್ ನೋಡಿದಾಗ ಬಿಜೆಪಿ ಹೇಳ್ತಾ ಇದ್ದಾರೆ ಕೇವಲ ಇಂದಿರಾ ಗಾಂಧಿ ಅಷ್ಟಿಲ್ಲ, ಜವಾಹರ್ಲಾಲ್ ನೆಹರು ಅವರ ಆ ದಾಖಲೆಯನ್ನು ಕೂಡ ಸರಿಗಡ್ತಾರೆ ಅಂತ. ನೋಡಿ, ನಾವು ಇಂದಿರಾ ಗಾಂಧಿ ಅವರ ಸಾಧನೆಗಳನ್ನು ಅಥವಾ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಮಾತಾಡ್ತಾ ಇರ್ತಕ್ಕಂಥಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಲೂ ಮಾತಾಡ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು, ಅವರು ಕೊಟ್ಟಿರ್ತಕ್ಕಂಥ ಸಾಧನೆಗಳನ್ನು. ಸೊ ಏನು ಬ್ಯಾಂಕ್ ರಾಷ್ಟ್ರೀಕೃತ ಯೋಜನೆಗಳಾಗಿರ್ಬೋದು, ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು, ಮತ್ತು ಏನು ನಮ್ಮ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಏನು ನಮ್ಮ ಇದನ್ನು ಟೆಸ್ಟ್ ಮಾಡಿದ್ದನ್ನು ಮೊದಲನೇ ಬಾರಿಗೆ ಮಾಡಿದ್ದಂಥ ಏನು ಪರಮಾಣು ಅಲ್ಲ, ನಾವು ಇದನ್ನು ಕರಿತೀವಿ, ವಾಟ್ ಇಸ್ ದಟ್, ಲಾಫಿಂಗ್ ಬುತ್ತ ಅಂತ ಹೇಳಿ ಒಂದು ಹೊಸ ಯೋಜನೆಗಳೇನು ನಾವು ತಂದ್ವಿ. ಅಂದರೆ ದೇಶದಲ್ಲಿರ್ತಕ್ಕಂಥ ಟೆಸ್ಟನ್ನು ಫಸ್ಟ್ ಟೈಮ್ ನಾವು ಮಾಡಿದಂಥ ಟೆಸ್ಟನ್ನು ಆಗಿನ ಏನು ಹೇಳ್ತಾ ಇದ್ರು, ದ ಫಸ್ಟ್ ಟೈಮ್ ಏನು ಈ ರೀತಿಯ ರೆಸಲ್ಯೂಷನನ್ನು ಆ ರೀತಿಯ ಇದನ್ನು ತೆಗೆದುಕೊಂಡಂಥ ಸಂದರ್ಭಕ್ಕೆ ಕಂಪೇರ್ ಮಾಡೋದಾದರೆ, ಈಗ ನೀವು ಬಡ ಜನರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಮೋದಿಯವ್ರನ್ನ ಏನು ನೆನೆಸ್ಕೊಳ್ಬೇಕು, ಕೇವಲ 3 ಲೆಕ್ಕಗಳನ್ನು 3 ಜನರು ಮಾತ್ರ ನೆನೆಸ್ಕೊತಾರೇನು, ಅದೇ ಮೋದಿಯ ಫ್ರೆಂಡ್ಗಳನ್ನು, ಏನು ಫ್ರೆಂಡ್ಗಳು ಯಾರಿದ್ದಾರೆ ಅವರನ್ನು ಮಾತ್ರ ಅವರು ನೆನೆಸ್ಕೊಳ್ತಾರೆ. ಆ 3 ಜನ ಫ್ರೆಂಡ್ಸ್ಗಳನ್ನು ನೆನೆಸ್ಕೊಂಡು ಇವತ್ತು ಅವರನ್ನು ಸಾಲಗಳನ್ನು ಕೊಡೋದಂತ ಅವ್ರ ಸ್ನೇಹಿತರಿಗೆ ಕೊಡ್ತಾ ಇದ್ದಾರೆ. ಆದರೆ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದು ಬಡವರಿಗೆ ರೆಸಲ್ಯೂಷನನ್ನು ತಂದು ಫಸ್ಟು ಟೈಮ್ ಎಲ್ಲ ಬಡವರಿಗೂ ಒಂದು ಸಾಲವನ್ನು ಕೊಡುವಂಥ ಒಂದು ಇದನ್ನು ಕೊಟ್ಟದ್ರಿಂದ ಇವತ್ತು ಪ್ರತಿಯೊಬ್ಬರು ನೆನೆಸ್ಕೊಳ್ತಾರೆ. ಮೋದಿಯವರು ಕಳೆದ ಅನ್ನೇನು ಇದನ್ನು ಜಾಸ್ತಿ ದಿನ ಇದ್ದಾರೆ ಅಂತ ಅನ್ನೋದಲ್ಲ, ಬಟ್ ನಿಜವಾಗ್ಲೂ ನಮ್ಮ ಇಂದಿರಾ ಗಾಂಧಿ ಅವರ ರೆಸಲ್ಯೂಷನನ್ನು ಇಂದಿರಾ ಗಾಂಧಿ ಅವರು ತಂದಂಥ ಯೋಜನೆಗಳನ್ನು ನಾವು ಈಗಲೂ ನೆನೆಸ್ಕೊಳ್ತಾ ಇದ್ದೀವಿ. ಅಂದರೆ ನೀವು ಹೋಲಿಕೆ ಮಾಡಲ್ವಾ? ಈಗ ಇಂದಿರಾ ಗಾಂಧಿ ಅವ್ರಿಗೂ ಮೋದಿ ಅವ್ರಿಗೂ ಹೋಲಿಕೆ ಮಾಡಲ್ಲ? ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಇಂದಿರಾ ಗಾಂಧಿ ಅವ್ರನ್ನ ಫಸ್ಟ್ ಆಫ್ ಆಲ್ ಕಂಪೇರೇ ಮಾಡಬಾರ್ದು ನೀವು. ಯಾಕೆ ಅಂತ ಹೇಳಿದ್ರೆ, ಆಯಿತು ಕಳೆದ 11 ವರ್ಷದಲ್ಲಿ ನಮ್ಮ ಮೋದಿಯವರ 11 ವರ್ಷದ ಏನು ಸಾಧನೆಗಳನ್ನು ಏನಂತ ಹೇಳ್ತೀರಿ? ಅವರ ಸಾಧನೆಗಳನ್ನು ನಾವೇನಾದರೂ ಕಂಪೇರ್ ಮಾಡಬೇಕು ಅಂತ ಅಂದರೆ, ಕೇವಲ ಕೊಟ್ಟಿರ್ತಕ್ಕಂಥ ಸಾಲವನ್ನು ಯಾರು ಕೊಟ್ಟಿದ್ದಾರೆ? ಅವರ ಮಿತ್ರರಿಗೆ ಕೊಟ್ಟಿರ್ತಕ್ಕಂಥ ಸಾಲದ ಒಂದಿರ್ಬೋದು, ಅಥವಾ ಈ ದೇಶದಲ್ಲಿ ಒಂದು ಏನು ಜನಗಳು ನೆನೆಸ್ಕೊಳ್ಳುವಂಥ ಯೋಜನೆಗಳು ಯಾವ್ದು ಮಾಡಿದ್ದಾರೆ?
ವಾತಾವರಣದ ಜನಗಳಿಗೆ ಮಾಡಿರ್ತಕ್ಕಂಥ ನಮ್ಗೆ ಆ ರೀತಿ ಕಾಣಿಸ್ತಾ ಇಲ್ಲ. ಅದನ್ನು ಕಂಪೇರ್ ಮಾಡೋದೇ ಇದು ತಪ್ಪು ಅಂತ ಹೇಳೋದು. ಎಸ್ ಸರ್ ಈಗ ಇಂದಿರಾ ಗಾಂಧಿಯವರು ಮತ್ತು ಪ್ರಧಾನಿ ಮೋದಿಯವ್ರನ್ನ ಹೋಲಿಕೆ ಮಾಡೋದು ಬೇಡ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಪ್ರಧಾನಿ ಮೋದಿ ವಿಶ್ವಗುರು ಅಂತ ಹೇಳ್ತೀರಿ ನೀವು, ಜನನಾಯಕ, ಜಗಮೆಚ್ಚಿದ ನಾಯಕ ಅಂತ ಹೇಳ್ತೀರಿ. ಅವ್ರು ನೋಡಿದ್ರೆ ಕಂಪೇರ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಅವರ ಮಾನಸಿಕತೆ ತೋರಿಸುತ್ತೆ ಸರ್. ಇಲ್ಲಿ ನಾವು ಯಾವುದೇ ನಾಯಕರಾಗಲಿ ಯಾವುದೇ ಇದಾಗಲಿ ದೇಶದ ಪ್ರಧಾನಮಂತ್ರಿಗಳಾಗಿ ಬಂದಾಗ ಅವ್ರದ್ದೇ ಆದಂಥ ಯೋಗದಾನ ಇರುತ್ತೆ. ಅದರಲ್ಲಿ ಮೆಚ್ಚುವಂಥದ್ದು ಇರುತ್ತೆ, ಅದನ್ನು ಕ್ರಿಟಿಸೈಸ್ ಮಾಡುವಂಥದ್ದು ಇರುತ್ತೆ. ಅದನ್ನು ಸಮಚಿತ್ತದಿಂದ ನೋಡಬೇಕಾಗಿದ್ದಂಥ ಒಬ್ಬ ರಾಜಕೀಯ ಪ್ರತಿನಿಧಿಯಾದಂಥ ಕರ್ತವ್ಯ. ಯಾಕಂದರೆ ಆ ಕಾಲಘಟ್ಟದ ಸಿಚುವೇಶನ್ಸ್ನಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದಾಗುತ್ತೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಅವ್ರನ್ನ ಕಂಪ್ಯಾರಿಸಬಲೇ ಮಾಡಲೇಬಾರ್ದು ಅಂತ ಬರುತ್ತಲ್ಲ, ಅದು ಒಂಥರ ಏನಾಗುತ್ತೆ, ಇಗ್ನರೆನ್ಸ್, ಅವರ ಒಂದು ಇಗ್ನರೆನ್ಸ್ ಎತ್ತಿ ತೋರಿಸುತ್ತೆ ಇದರಲ್ಲಿ. ಸೊ ಏನು ಹಾಗಾದರೆ ಅವರ ಒಂದು ಪೀರಿಯಡ್ನಲ್ಲಿ ಯಾವುದೋ ಇದೇ ಆಗಲಿಲ್ವಾ, ಯಾವುದೋ ಒಂದು ಅಚಾತುರ್ಯಗಳೇ ಆಗಲಿಲ್ವಾ ಅಂತಂದರೆ ಅಚಾತುರ್ಯಗಳ ದೊಡ್ಡ ಪಟ್ಟಿನೇ ಇರುತ್ತೆ ಇದರಲ್ಲಿ. ಅಚಾತುರ್ಯ ದೊಡ್ಡ ಪಟ್ಟಿ ಇತ್ತಂದರೆ ಯಾವುದಂದರೆ ಮುಖ್ಯವಾಗಿರುವಂಥದ್ದು ಯಾರು ಇವಾಗ ಇವರು ಕಾಂಗ್ರೆಸ್ನವರು ದಿನ ಬೆಳಗಾದ್ರಾಗ್ಬೋದು, ಇವತ್ತು ಅಷ್ಟೇ ಭಾಗಿದಾರಿ ರ್ಯಾಲಿನಲ್ಲಿ ಪ್ರಜಾಪ್ರಭುತ್ವ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರಲ್ಲ. ಅದರಲ್ಲಿ ಈ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂಥ ಸಮಯದಲ್ಲಿನೇ ಒಟ್ಟಾರೆಯಾಗಿ ಚುನಾಯಿತ ಸರ್ಕಾರಗಳನ್ನು ಆರ್ಟಿಕಲ್ 356 ಇಂಪೋಸ್ ಮಾಡಿ ಚುನಾಯಿತ ಸರ್ಕಾರಗಳನ್ನು ಬೀಳಿಸಿದಂಥದ್ದು ಸಂಖ್ಯೆ 50 ಚುನಾಯಿತ ಸರ್ಕಾರಗಳು. ಏನಿವತ್ತು ಇವರು ಪಾಲುದಾರ ಪಕ್ಷಗಳಾಗಿರ್ತದಲ್ಲ, DMK ಆಗ್ಬೋದು, ಮತ್ತು AIDMK ಹಿಂದೆ MGR ಪಕ್ಷದ ಅವ್ರದ್ದು ಆಗ್ಬೋದು, ಶರದ್ ಪವಾರ್ದು ಆಗ್ಬೋದು, ಈ ಪಕ್ಷಗಳೆಲ್ಲ ಆಡಳಿತದ ಬಂದಾಗ ಜನರ ಒಂದು ವಿಶ್ವಾಸ ತಗೊಂಡು ಬಂದಾಗ ಆಡಳಿತ ಮಾಡಿ ಬಂದಂಥದ್ದು. ಮತ್ತು ಇವರು ಎಮರ್ಜೆನ್ಸಿ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಅಂತ ಇವ್ರಿಗೆ ಅಲಹಾಬಾದ್ ಹೈಕೋರ್ಟ್ ಏನು ತೀರ್ಪು ಕೊಡ್ತು? ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್. ಜನ ಅದರಂತರ ನೆನ್ಪಿಟ್ಕೊಳ್ತಾರೆ ರಾಜನಾರ ಅವ್ರ ಕೇಸ್ನಲ್ಲಿ. ಅದಾದಮೇಲೆ ಒಟ್ಟಾರೆಯಾಗಿ ಇಂದಿರಾ ಗಾಂಧಿ ಅವರ ಒಟ್ಟಾರೆ ಕಾಲಾವಧಿನಲ್ಲಿ ಪಂಜಾಬ್ನಲ್ಲಿ ಯಾವ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಯಿತು? ಖಲಿಸ್ತಾನಿಗಳದ್ದು ನಿರ್ಮಾಣ ಆಗಿದಂಥದ್ದು, ಕಾಶ್ಮೀರದ ಸಮಸ್ಯೆದಾಗ್ಬೋದು, ಕಾಶ್ಮೀರದ ವಾರ್ ಆಗಬೇಕಾದಾಗ ಯಾವ ರೀತಿಯಾದಂಥ ನಾವು ಏನಂತಾರೆ ಅವರ ಸ್ಯಾಮ್ ಮ್ಯಾನಿಕ್ಷಾ ಅವರ ನೇತೃತ್ವದಲ್ಲಿ ನಾವು ಯುದ್ಧಕ್ಕೆ ಹೋದ್ವಿ, ಯುದ್ಧದಲ್ಲಿ ಗೆದ್ವಿ, 90,000 ಜನನ ನಾವು ಸೆರೆ ಹಿಡಿದ್ವಿ. ಅದಾದ್ಮೇಲೂ ಕೂಡ ನಾವು ಕಾಶ್ಮೀರದ ಭಾಗವನ್ನು ನಾವು ವಾಪಸ್ ತಗೊಳ್ಳೋದಂಥ ಸಾವಿರಾರು ಪಟ್ಟು ಅವಕಾಶಗಳಿತ್ತು. ಆ ಅವಕಾಶಗಳನ್ನು ತಪ್ಪಿಸಿ ನಾವು ಹೋಗಿ ಶಿಮ್ಲಾ ಅಗ್ರಿಮೆಂಟ್ ಮಾಡಿದ್ವಿ. ಬಟ್ ಗೆದ್ರಲ್ಲ ಸರ್, ನಮ್ಮ ಭಾರತ ಆಯ್ತು. ಆದ್ರೆ ಬಟ್ ಆ ಶಿಮ್ಲಾ ಅಗ್ರಿಮೆಂಟ್ ಏನಾಯ್ತು ಅಂದ್ರೆ ವಿ ಕನ್ಸಿಡರ್ಡ್ LOC ಆಸ್ ಅ ಬಾರ್ಡರ್. ಅವತ್ತು ಕಾಶ್ಮೀರ ಸಮಸ್ಯೆ ಸುಲಭವಾಗಿ ಬಗೆಹರಿಸಬಹುದಾಗಿತ್ತು. ಯಾಕಂದ್ರೆ 90,000 ಜನರ ಸೈನಿಕರನ್ನ ನಾವು ಸೆರೆ ಹಿಡಿದಿದ್ವಿ. ಆ ಕಾಶ್ಮೀರ ಸಮಸ್ಯೆ ಏನು ದೀರ್ಘ 48ರಲ್ಲಿ ಶುರುವಾಗಿದ್ದಂಥದ್ದನ್ನ 78ರಲ್ಲಿ ಎಲ್ಲಾ ಸದಾವಕಾಶ ಮಾನ್ಯ ಇಂದಿರಾ ಗಾಂಧಿ ಅವ್ರಿಗೆ ಇದ್ದಿದ್ದಂಥದ್ದನ್ನ ಆ ಒಂದು ಸದಾವಕಾಶ ಕೊಟ್ಟೆ. ಸೊ ದಿಸ್ ಇಸ್ ಆಲ್ ಅ ಬ್ಲಂಡರ್. ಯಾವ್ದನ್ನ ಅವರು ಎಲ್ಲ ಸರಿ ಅಂತ ಹೇಳ್ತಾ ಇದ್ದಾರೋ ಆ ಬ್ಲಂಡರ್ಸ್ನು ನಾವು ನೆನಪು ಮಾಡ್ಕೊಳ್ಬೇಕು, ಹೋಗ್ತಾ ಇರಬೇಕಾಗುತ್ತೆ. ಇನ್ನು ಹಲವಾರು ಬ್ಲಂಡರ್ ಇರುತ್ತೆ ಸರ್, ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು. ಖಂಡಿತ ದಿನೇಶ್ ಸರ್, ಈಗ ನಾಯಕತ್ವ ಅಂತ ಬಂದಾಗ ಈಗ ಸದೃಢ ನಾಯಕತ್ವ ಭಾರತಕ್ಕೆ ಸಿಕ್ಕಿದೆ ಅಂತ ಅನ್ಸುತ್ತಾ ಕಳೆದ 11 ವರ್ಷಗಳಿಂದ ಹಿಂತಿರುಗಿ ನೋಡಿದಾಗ? ಈಗ ನಮ್ಮ ಕಾಂಗ್ರೆಸ್ ಮತ್ತು BJP ವಕ್ತಾರರು ಇಬ್ಬರು ಹೇಳಿದ್ದು ಅವರವರ ಲೆವೆಲ್ಗೆ ಅದು ಸರಿ ಇದೆ. ಬಟ್ ನಾವು ಕಂಪೇರ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನಮಗೆ ಕಂಪ್ಯಾರಿಸನ್ ಇದ್ರೇ ನಮಗೆ ಡೆವಲಪ್ಮೆಂಟ್ ಇದೆಯಾ ಇಲ್ವಾ, ನಾವು ಯಾವ ವಸ್ತುಸ್ಥಿತಿಲಿ ಇದ್ದೀವಿ ಇವತ್ತಿನ ಜಗತ್ತಿನಲ್ಲಿ ಅಂತ. ಯಾಕಂದರೆ ನಾವು ಜಗತ್ತಿಗೆ ಕಂಪೇರ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ ಇವತ್ತು. ಈಗ ಇಂದಿರಾ ಗಾಂಧಿ ಅವರು ಒಳ್ಳೆ ಆಡಳಿತ ಕೊಟ್ಟರು ಅವತ್ತಿನ ದಿವಸಕ್ಕೆ. ಇದೇನೀಗ 4077 ದಿವಸ, ಇವರು 4078 ದಿವಸ ಅಂತ. ಅವತ್ತಿನ ಲೆವೆಲ್ಗೆ ಅವರು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಯಾಕಂದರೆ ಅವತ್ತು ಇಸ್ರೋ ತಂದರು, DRDO ತಂದರು, ಸಾಕಷ್ಟು ಬ್ಯಾಂಕ್ನೆಲ್ಲ ನ್ಯಾಷನಲೈಸ್ ಮಾಡಿದ್ರು, ಕೋಲ್ ನ್ಯಾಷನಲೈಸ್ ಮಾಡಿದ್ರು, ಆಯಿಲ್ ನ್ಯಾಷನಲೈಸ್ ಮಾಡಿದ್ರು, ಕಾಟನ್ ಇಂಡಸ್ಟ್ರಿಗಳನ್ನ ನ್ಯಾಷನಲೈಸ್ ಮಾಡಿದ್ರು, ಪ್ರತಿಯೊಂದು ಮಾಡಿದ್ದಾರೆ ಆ ಟೈಮಲ್ಲಿ ಸಾಕಷ್ಟು. ಆಮೇಲೆ ಟೆನೆನ್ಸಿ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್, ಬಡವರಿಗೆ ಉಳುವವನಿಗೆ ಭೂಮಿ ಒಡೆಯ ಅನ್ನೋದು ಅದು. ಯಾಕಂದರೆ ಇವತ್ತು ಸಮಾನತೆ ಬಂದಿದ್ದೇ ಟೆನೆನ್ಸಿ ಆ್ಯಕ್ಟಿಂದ. ಅಂದರೆ ಸಾಕಷ್ಟು ಕೆಲಸಗಳನ್ನ ಅವರು ತುಂಬ ಆನೆಸ್ಟಾಗಿ ಆ ಟೈಮಲ್ಲಿ ಮಾಡಿದ್ದಾರೆ. ಬಟ್ ಅಲ್ಲಿ ಅವ್ರಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂದರೆ ಏನು, ಅದ್ರ ಜೊತೆಗೆ ಈಗ ಯಾವುದು ಬಾಂಗ್ಲಾ ವಿಮೋಚನೆ, ಅದು ದೊಡ್ಡ ಒಂದು ಬಾಂಗ್ಲಾದೇಶನ ಇದು ಮಾಡಿದ್ರು. ಮತ್ತು ನಾನ್ ಅಲೈನ್ ಮೂವ್ಮೆಂಟಲ್ಲಿ ಕೂಡ ಬೇರೆ ಕಂಟ್ರಿಗಳು ಅಮೆರಿಕಕ್ಕೆ ಸೆಡ್ ಹೊಡೆದ್ರು ಅಂತ ಒಂದು ಪ್ರಬಲ ಒಬ್ಬ ಮಹಿಳೆ ಆಗಿದ್ರು ಕೂಡ ಅವರು ಒಂದು ಉನ್ನತ ಲೆಕ್ಕದಲ್ಲಿ ಅವತ್ತು ದೇಶನ ಆಳಿದ್ದಾರೆ. ನಾವು ಅದನ್ನು ಖಂಡನೆ ಮಾಡಂಗಿಲ್ಲ. ಬಟ್ ಇಲ್ಲಿ ಆ ಒಂದು ಇದಕ್ಕೆ ಬಂದರೆ ಕೊನೆಗೆ ಬಂದು ಅವರು ಎಲ್ಲಿ ತಗಲಾಕೊಂಡ್ರು ಅಂದರೆ ಈ ಎಮರ್ಜೆನ್ಸಿ ಏರಿ ಜನರುಗಳ ಮೇಲೆ 1975 to 77 ಸಂಪೂರ್ಣ ದೇಶದ ಆಡಳಿತನ ಅವರ ಮಗನ ಕೈಲಿ ಕೊಟ್ಬಿಟ್ರು. ಇವರೇ ಅಂಡರ್ ಕಂಟ್ರೋಲ್ ಆಫ್ ಹಿಸ್ ಸನ್. ಮಗ
ಒಬ್ಬ ಪ್ರಧಾನಿನ ಮೇಂಟೈನ್ ಮಾಡ್ತಾರೆ. ಈ ದೇಶದ ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಕಗ್ಗೋಲೆ ಆಗೋಯ್ತು. ಮತ್ತು ಎಮರ್ಜೆನ್ಸಿ ಬಂದು ಯಾರು ಬೇಕು ರಾತ್ರೋರಾತ್ರಿ ಜೈಲಿಗೆ ಹಾಕೋದು, ಯಾರು ಬೇಕಾದ್ರೂ ಜೈಲಿಗೆ ತುಂಬೋದು. ಅಂದರೆ ಸಂಪೂರ್ಣ ದೇಶನ ಒಂದು ಅತಂತ್ರ ಸ್ಥಿತಿಗೂ ತಗೊಂಡೋಗಿದ್ದನ್ನು ನೋಡ್ಬೋದು. ಒಂದು ಉತ್ತಮ ಸ್ಥಿತಿಯಿಂದ ಅತಂತ್ರ ಸ್ಥಿತಿಗೂ ತಗೊಂಡೋಗಿದ್ದನ್ನು ನಾವು ನೋಡ್ಬೋದು. ಅದಂತ ನಂತರ ಏನೋ ಅವರು ಮಾನಸಿಕ ಖಿನ್ನತೆಗೂ ಹೋದರು, ಅದರಿಂದ ಆಚೆ ಬಂದರು, ಮತ್ತೆ ಜನರು ಅವ್ರನ್ನೇ ಚುನಾಯಿಸಿದ್ರು. ಬಟ್ ಅವರು ಜಾಸ್ತಿ ದಿವಸ ಉಳಿಲಿಲ್ಲ. ಅದು ನಮ್ಮ ಒಂದು ದುರದೃಷ್ಟ ಕತೆ. ಅದು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಸ್ಟಾರ್ಟಿಂಗ್ ಬಂದಿದ್ದೇನೆಂದರೆ, ಈ ಕಾಂಗ್ರೆಸ್ ಸರ್ಕಾರ ಅಥವಾ ಏನು NDA UPA ಸರ್ಕಾರ ನಿಮಗೆ ತುಂಬ ಮೋಸ ಮಾಡಿಬಿಟ್ಟಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಇದೆ, ನಾವು ಅಚ್ಚೇ ದಿನ ಕೊಡ್ತೀವಿ. ನೀವು ಎಲ್ಲ ಪೋಸ್ಟರ್ಗಳಲ್ಲೂ ನಾವು ನೋಡ್ತಿದ್ದೋ, ಅಚ್ಚೇ ದಿನ ಬೇಕು ಅಂದರೆ BJPಗೆ ವೋಟ್ ಹಾಕಿ, ಅಚ್ಚೇ ದಿನ ಅಂತ ವೋಟ್ ಹಾಕ್ಸಿದ್ರು. ನಾವು ಜನಗಳು ಅವಾಗ ಏನೋ ಒಂದು ಇದರಲ್ಲಿದ್ದೋ, UPA ಸರಿ ಇಲ್ಲ, ಮನಮೋಹನ್ ಸಿಂಗ್ ಅವ್ರು ಸರಿ ಇಲ್ಲ, ಅವ್ರ ನೀತಿಗಳು ಸರಿ ಇಲ್ಲ, ಅವರೆಲ್ಲೋ ಯಾರ್ದೋ ಕೈಗೊಂಬೆ, ಸೋನಿಯಾ ಗಾಂಧಿ ಅವ್ರ ಕೈಗೊಂಬೆ, ಗಾಂಧಿ ಕುಟುಂಬದ ಕೈಗೊಂಬೆ ಅಂತ ಎಲ್ಲ ಸೇರಿ ನಾವು ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಮುಂದಕ್ಕೆ ತಂದು. ಬಟ್ ತಂದ ಮೇಲೆ ಏನಂತ ಗೊತ್ತಾಯಿತು, ಇವರು ಒಂದೇ ಸಲ GDP ಚೆನ್ನಾಗಿತ್ತು. ಇವತ್ತು ಮೋದಿ ಅವರ ಸಾಧನೆ ಏನು ಅಂತ ನೀವು ಗೂಗಲ್ಗೆ ಹಾಕಿ, 8 ಇದ್ದಿದ್ದು GDPನ 5.5ಕ್ಕೆ ತಂದಿದ್ದೆ ಅವ್ರ ಸಾಧನೆ ಅಂತ ಬರುತ್ತೆ. ಅಂದರೆ ಇವತ್ತು ಒಬ್ಬ ಪ್ರಧಾನಮಂತ್ರಿ ಅವ್ರಿಗೆ ಸರಿಯಾದ ಶಿಕ್ಷಣ ಬೇಕು. ನೀವು ಯಾರು ನೀವು ನೋಡಿ, ಈಗ ಅವ್ರದೇ ಪಕ್ಷದ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಾರೆ ಪ್ರತಿ ಸಲ ಇವ್ರಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಕೊರತೆ ಇದೆ ಅಂತ. ಅಂದರೆ ಇವ್ರು ಏನು ಮಾಡಿದ್ದು ಅಂದರೆ GDP 8 ಇದ್ದಿದ್ದನ್ನು 5.5ಕ್ಕೆ ತಂದರು, ಡಿಮಾನಿಟೈಸೇಷನ್ ಮಾಡಿ ಸಾವಿರಾರು ಇಂಡಸ್ಟ್ರಿಗಳನ್ನ ಮನೆಗೆ ಕಟ್ಸಿದ್ರು, ಜನಗಳನ್ನ ಬೀದಿಲ್ ಸಾಯಿಸಿದ್ರು. ಅಂದರೆ ಟೋಟಲ್ ಎಕನಾಮಿನ ಟಾಪಲ್ಲಿ ಇದ್ದಿದ್ದನ್ನು ಕೆಳಗೆ ತಂದು ಇವತ್ತು ಒಂದು ಸಿಲಿಂಡರ್ ಬೆಲೆ 1000 ರೂಪಾಯಿ ಆಯಿತು, ಪೆಟ್ರೋಲ್ 50-60 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಯಿತು, ಡಾಲರ್ 54 ರೂಪಾಯಿ ಇದ್ದಿದ್ದು 90 ರೂಪಾಯಿಗೆ ಬಂತು. ಪ್ರತಿಯೊಂದನ್ನು ಸಾಯಿಸ್ಬಿಟ್ಟು ಇವತ್ತು ದೇಶನ ಆಳ್ತಾ ಇದ್ದಾರೆ, ಓನ್ಲಿ ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ. ಸರ್ ಖಂಡಿತ ಬರ್ತೀನಿ ಸರ್ ಬರ್ತೀನಿ. ಅಂದ್ರೆ ಸರ್ ಅಲ್ಲ ಸರ್, ನಿಮ್ಮದು ಅಂದ್ರೆ ಇಂದಿರಾ ಗಾಂಧಿ ಅವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಕಪ್ಪು ಚುಕ್ಕೆ ಏನಿಲ್ವಾ? ಹಾಗಾದ್ರೆ 75ರಲ್ಲಿ ಏನಾಗಿತ್ತು? ಸರ್ವಾಧಿಕಾರದ ಮನಸ್ಥಿತಿಗಳಿತ್ತು. ಇನ್ ಕೇಸ್ ಏನಾದರೂ ನಾವು ಈಗಲೂ ಮಾತಾಡ್ತಾ ಇದ್ದೀವಿ, ಒಂದು ಸುಭದ್ರವಾದಂಥ ಸರ್ಕಾರ ಕೊಡಬೇಕಾದಂಥ ಜವಾಬ್ದಾರಿಯನ್ನು ಇಂದಿರಾ ಗಾಂಧಿಯವರು ಸರಿಯಾಗಿ ನಿರ್ವಹಿಸಿದ್ದಾರೆ. ಇನ್ ಕೇಸ್ ಅವತ್ತೇನೋ ಎಮರ್ಜೆನ್ಸಿಯನ್ನು ತಂದಿರಲಿಲ್ಲ, ನಾನು ಈ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಈ ದೇಶದ ಸುಭದ್ರವಾಗಿ ಇರ್ತಿರ್ಲಿಲ್ಲ ಅಂದು ಏನಾದರೂ ನಮ್ಮ BJPಯವರು, ಅದು ಜನತಾ ಪಕ್ಷದವರು ಸೇರಿಕೊಂಡು ಅವರೇನೇ ಜನಗಳಿಗೆ ಹೇಳ್ತಾ ಇದ್ರು, ದಂಗೆ ಬೀಳಿ ನೀವು ಅಂತ ಹೇಳಿ ಪ್ರಚೋದನೆ ಮಾಡಿ ಈ ದೇಶದ ಸುಭದ್ರತೆಯನ್ನು, ಈ ದೇಶದ ಆಂತರಿಕ ಗಲಭೆಗಳನ್ನು ಸೃಷ್ಟಿಸಿದಂಥ ಸಂದರ್ಭದಲ್ಲಿ, ಈ ದೇಶದ ಸುಭದ್ರವಾದಂಥ ಸರ್ಕಾರವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಧೈರ್ಯವಾಗಿ ಇದನ್ನು ಎಮರ್ಜೆನ್ಸಿಯನ್ನು ತಂದರು. ನಮ್ಮ ವಾಜಪೇಯಿ ಅವರು ಇಂದಿರಾ ಗಾಂಧಿಯವರನ್ನು ಏನಂತ ಕರೆದು ಚಾಮುಂಡಿ ಅಂತ ಹೇಳಿ ಕರೆದಿದ್ರು. ಅಂದ್ರೆ ಏನಂತ ಅರ್ಥ, ಒಂದು ದಿಟ್ಟ ನಿರ್ಧಾರವನ್ನು ತೆಗೆಳ್ತಕ್ಕಂಥ ಒಂದು ಶಕ್ತಿ, ಧೈರ್ಯ ಇದ್ದಂಥದ್ದು ನಮ್ಮ ಇಂದಿರಾ ಗಾಂಧಿಯವರು. ನಾವೇ ಪ್ರಶ್ನೆ ಮಾಡೋಣ, ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳೇನು? ಅವರು ನಮ್ಮ ಕೊರೋನಾದಲ್ಲಿ ಸರಿಸುಮಾರು 50 ಲಕ್ಷ ಜನರನ್ನು ಕೊಲೆ ಮಾಡಿದ್ದು ಅವರ ಸಾಧನೆ. ಏನು ಹೇಳಿದ್ರು ಅವರು? ಎಲ್ಲಾರ್ಗು 15 ಲಕ್ಷ ಆಗ್ತೀನಿ ಅಂದರು, 15 ಲಕ್ಷ ಬರಲಿಲ್ಲ. 2 ಕೋಟಿ ಉದ್ಯೋಗ, ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಕೂಡ ಬಂದಿಲ್ಲ, ಉದ್ಯೋಗ ಕಮ್ಮಿ ಆಗಿದೆ. ಮನೆಗೆ ಪ್ರತಿ ಗುಡಿಸಲು ಮುಕ್ತ ದೇಶವನ್ನು ಕಟ್ತೀನಿ ಅಂತ ಹೇಳಿದ್ರು, ಈಗಲೂ ಜನರು ಗುಡಿಸಲಲ್ಲೇ ಇದ್ದಾರೆ. ಬಡತನವನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯನ ದ್ವಿಗುಣ ಮಾಡ್ತೀನಿ ಅಂತಂದರು. ಅಂದರೆ ಈ ಕೇವಲ ಅವರು ವಾಟ್ಸಪ್ ಯೂನಿವರ್ಸಿಟಿಯಿಂದ ಸುಳ್ಳನ್ನು ಹೇಳಿ, ಈ ಜುಮ್ಲಾ ಅಂತ ಏನು ಕರಿತೀವಿ, ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದೇ ಏನು ಅಂತಂದರೆ ಸುಳ್ಳಿನ ಕಂತೆ ಮತ್ತು ಸುಳ್ಳಿನ ವಾಟ್ಸಪ್ ಯೂನಿವರ್ಸಿಟಿನ ಕೊಟ್ಟಿದ್ದಾರೆ. ಇವರು ಏನು ಮಾಡಿದ್ದಾರೆ? ಸೊ ಲಕ್ಷಾಂತರ ಜನ ಅಮಾಯಕ ಜನರನ್ನು ಕೊಲೆ ಮಾಡಿದ್ದಾರೆ. ಇದರಲ್ಲಿ ಮೊನ್ನೆ ಒಂದು ಹೊಸ ಸುಳ್ಳು ಬಿಟ್ಬಿಟ್ರೆ ಏನಂತ, ಇಂಡಿಯಾ ಇಸ್ 3rd ಲಾರ್ಜೆಸ್ಟ್ ಎಕನಾಮಿ ಅಂತ ಹೇಳಿದ್ರಿ. 3rd ಎಕನಾಮಿ ಯಾರು ಸ್ವಾಮಿ ಮಾಡಿರ್ತಕ್ಕಂಥದ್ದು? ಕೇವಲ ಬೆಲೆ ಏರಿಕೆ. ಸೊ 2014ರಲ್ಲಿ ದೇಶದ ಬಡ್ಜೆಟ್ ಎಷ್ಟಿತ್ತು, ಬೆಲೆ ಎಷ್ಟಿತ್ತು, ಅದರ 3ರಷ್ಟು ಬೆಲೆಯನ್ನು ಏರಿಸಿ ಆಟೋಮೆಟಿಕ್ ಆಗಿ ನಾವು ಈ ದೇಶದಲ್ಲಿ 3rd ಲಾರ್ಜೆಸ್ಟ್ ಅಂತ ಹೇಳಿ ಜುಮ್ಲವನ್ನು, ಸುಳ್ಳನ್ನು ಪ್ರಚಾರ ಮಾಡಿದ್ದನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅವರು ನಿಜವಾಗ್ಲೂ ಏನಾದರೂ ಅವರು ಈ ದೇಶದ ಜನರಿಗೆ ಅನುಕೂಲ ಮಾಡೋದಾಗಿದ್ದರೆ, ಈ ದೇಶದ ಹಣವನ್ನು ಬ್ಲ್ಯಾಕ್ ಮನಿ, ಅವ್ರೇನು ಹೇಳಿದ್ರು, ಈ ದೇಶದ ಬ್ಲ್ಯಾಕ್ ಮನಿ ತಂದರೆ
ಎಲ್ಲಾ ರಸ್ತೆಗಳು ಗೋಲ್ಡನ್ ರಸ್ತೆಗಳು ಮಾಡ್ಬೋದು, ಚಿನ್ನ ರಸ್ತೆ ಮಾಡ್ಬೋದು ಅಂತಂದ್ರು. ರಸ್ತಿನ ಹಾಳಾಗೋಗ್ಲಿ ಸ್ವಾಮಿ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಬೆಂಗಳೂರಲ್ಲಿ ಅಮಾಯಕರಿಗೆ ಗುಂಡಿನ ಟಾರಲ್ಲಿ 7,000 ಕೋಟಿ ಖರ್ಚು ಮಾಡಿದ್ರು ಗುಂಡಿನ ಮುಚ್ಚಲಾರ್ದೆ ಅಮಾಯಕ 37 ಜನರನ್ನ ಗುಂಡಿಗೆ ಬಿದ್ದು ಸಾಯಿಸಿದ್ರು. ಓಕೆ, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡದೆ ಕರಾವಳಿ ತೀರದಲ್ಲಿ ರಕ್ತದ ಕೋಟಿ ಅರಿತಾಯಿತು. ಸೊ ಇಷ್ಟೆಲ್ಲ ನಡೆದ್ರು ಈಗಲೂ ನಾನು 11 ವರ್ಷ ಅಧಿಕಾರದಲ್ಲಿ ಇರ್ಬೋದು, ಆದರೆ ಕೆಲವೇ ನಾಯಕರು ಮಾತ್ರ ಅವರು ಅಧಿಕಾರ ಮಾಡಿರ್ತಕ್ಕಂಥದ್ದನ್ನ ಈಗಲೂ ಜ್ಞಾಪಿಸ್ಕೊಳ್ತಾರೆ. ಈಗಲೂ ಅದನ್ನ ಒಂದು ಜನಗಳ ಬದುಕಿನಲ್ಲಿ ಬದಲಾವಣೆಗಳನ್ನ ಮಾಡೋದು ಕೆಲವು ನಾಯಕರು. ಅಂದ್ರೆ ನಿಮ್ ಪ್ರಕಾರ ಅಂದ್ರೆ ಸಾಧನೆ ಶೂನ್ಯ ಅಂತ ಹೇಳ್ತಾ ಇದೀರಿ ಸರ್? ಹೌದು, ಹೇಳಿ. ಅವ್ರು ಹೇಳ್ತಾ ಇದ್ದಾರೆ ಜನ್ಧನ್ ಅಂತ ಹೇಳ್ತಾ ಇದ್ದಾರೆ, ಏನಿದ್ದಾರೆ ಆಯುಷ್ಮಾನ್ ಭಾರತ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಇದ್ದಿದೆ ತಾನೆ. ಹಿಂದಿನ ಅದು ಆಯುಷ್ಮಾನ್ ಭಾರತ್ ಇವೆಲ್ಲ ಇವ್ರು ಮಾಡಿದ್ದಲ್ಲ. ಹಿಂದಿನ ಸರ್ಕಾರ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ತಂದಂತ ಹಲವಾರು ಯೋಜನೆಗಳನ್ನ ಕೇವಲ ನೇಮ್ ಚೇಂಜ್ ಮಾಡಿ ಅದನ್ನ ಹೊಸ ಯೋಜನೆಗಳನ್ನ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅವೆಲ್ಲ ಇಟ್ಸ್ ಎ ಕಸ್ಟ್ ಅಂಡ್ ಪೇಸ್ಟ್, ಕಾಪಿ ಅಂಡ್ ಪೇಸ್ಟ್ ಮಾಡಿರ್ತಕ್ಕಂಥದ್ದು. ಇಟ್ಸ್ ಈ ಸರ್ಕಾರ ಇಟ್ಸ್ ನಾಟ್ ಎ ಗೇಮ್ ಚೇಂಜ್, ಇಟ್ ಈಸ್ ಜಸ್ಟ್ ಎ ನೇಮ್ ಚೇಂಜ್ ಸರ್ಕಾರ. ಹಾಗಿದ್ರೆ ಹೇಳಿ, ನೀವು ಮಾಡಿರ್ತಕ್ಕಂಥದ್ದು ಏನು? ಯಾವುದನ್ನ ಒಂದನ್ನ ಹೇಳಿ. ನೀವು ಹೇಳಿರ್ತಕ್ಕಂಥ, ನೀವು ಪ್ರಾಮಿಸ್ ಮಾಡಿದ್ದೇನು? ಯಾವುದನ್ನು ಮಾಡಿಲ್ಲ, ಈಡೇರಿಸಿಲ್ಲ. ನೀವು ಕೇವಲ ಸುಳ್ಳಿನ ಕಂತೆಯನ್ನ, ಜನರಿಗೆ ನಿರಾಸೆಯನ್ನ ನೀವು ಮಾಡಿದ್ದೇವೆ ವಿನಃ ಬೇರೆ ಯಾವುದೂ ಇಲ್ಲ. ಹಾಗಿದ್ರೆ GST ಅನ್ಸೈಂಟಿಫಿಕ್ GST ಮಾಡಿದಿರಿ. ಈಗ ಮೋರ್ ದೆನ್ 30% ಆಫ್ ದ ಮೋರ್ ದೆನ್ 2 crore MSMEಗಳು ಮುಚ್ಚೋಗಿದ್ದಾವೆ. ಕಾರಣ ಯಾರು? ಅನ್ಸೈಂಟಿಫಿಕ್ GST. ನಿಜ. ಎಸ್ ಸರ್. ಸರ್ ಹೌದು ಸರ್. ಈಗ ಅಚ್ಚೆ ದಿನ ಬರುತ್ತೆ ಅಂತಾನೆ ಪ್ರಧಾನಿ ಅವರಿಗೆ ಜನ ಆಶೀರ್ವಾದ ಮಾಡಿದ್ರು. ಅಲ್ಲ, ನಾವು ಕೇಳ್ತಾ ಇದ್ದೀವಿ, ಒಂದಾದ್ರೂ ಯೋಜನೆಗಳು ಸಕ್ಸಸ್ ಆಗಿದೆಯಾ? ನಿಮ್ಮ ಜನ್ಧನ್ ತಗೊಳ್ಳಿ, ಆಯುಷ್ಮಾನ್ ಭಾರತ್ ತಗೊಳ್ಳಿ, GST ತಗೊಳ್ಳಿ, ಸಾಕಷ್ಟು ನೋಟಿಸ್ ಬರುತ್ತೆ ನಮ್ಮ ಕರ್ನಾಟಕದಲ್ಲೇ. ಅದರ ಜೊತೆಗೆ ನೋಟ್ ಬ್ಯಾನ್ ಅಂತ ಕಪ್ಪು ಹಣ ವಾಪಸ್ ತರ್ತೀವಿ ಅಂತ ಹೇಳಿದ್ರಿ, ಭಯೋತ್ಪಾದನೆ ನಿಗ್ರಹ ಮಾಡ್ತೀವಿ ಅಂತ ಹೇಳಿದ್ರಿ. ಏನು ಯಾಕೆ ಅಂತ ಸ್ಪಷ್ಟತೆ ಇಲ್ವಲ್ಲ ಸರ್? ಸೊ ಹಾಗಾದ್ರೆ ತಮ್ಮ ಕಣ್ಣಿಗೆ ಯಾವುದು ಇದು ಗೋಚಾರ ಕಾಣಿಸ್ತಾ ಇಲ್ಲ ಅಂತ. ಮೊದಲನೇದಾಗಿ ಅವರು ಕಾಂಗ್ರೆಸ್ನ ಮಿತ್ರರು ಎಮರ್ಜೆನ್ಸಿನ ಸಮರ್ಥಿಸ್ಕೊಳ್ತಾ ಇದ್ರು, ಅವ್ರಿಗೆ ಪ್ರಶ್ನೆನೇ ಹಾಕಿಲ್ಲ. ಯಾಕಂದ್ರೆ ಮೂಲಭೂತವಾಗಿ ಮಾಧ್ಯಮಗಳ ಮೇಲೆ ಏರಿದಂತ ಒಂದು ನಿರ್ಬಂಧವನ್ನ 50 ವರ್ಷ ಆದ್ರೂ ಕೂಡ ಮಾಧ್ಯಮ ಅದು ನೆನ್ಸ್ಕೊಂತಾನೆ ಇರುತ್ತೆ. ಅದಕ್ಕೆ ಹೋರಾಡದಂತ ರಾಜಕೀಯ ನಾಯಕರು ಯಾರು ಇರ್ತಾರೆ, ಅದ್ರ ವಿರುದ್ಧವಾಗಿ ಹೋರಾಡದಂತವ್ರು ನೆನ್ಸ್ಕೊಂತಾ ಇರ್ತಾರೆ. ಸರ್ ಹಾಗಾದ್ರೆ ಎಮರ್ಜೆನ್ಸಿ ಹೇರಿದ್ ಯಾಕೆ ಅಂತ ಸಮರ್ಥಿಸ್ಕೊಂತಾ ಇದ್ದಾರಲ್ಲ, ಹಾಗಾದ್ರೆ ನೀವು ಎಲೆಕ್ಷನ್ ಗೆಲ್ಲಕ್ಕೆ ಗವರ್ಮೆಂಟ್ ಆಫೀಸರ್ನ ಇಂದಿರಾ ಗಾಂಧಿ ಅವರು ಬಳಸ್ಕೊಂಡಿದ್ ತಪ್ಪ, ಅದನ್ನ ಕೋರ್ಟ್ ವಿಮರ್ಶೆ ಮಾಡಿದ ತಪ್ಪ, ಕೋರ್ಟ್ ಅದನ್ನ ತಪ್ಪು ಅಂತ ಹೇಳಿದ ಅದು ತಪ್ಪ. ಯಾವ್ದ್ರ ಮೇಲೆ ನೀವು ಎಮರ್ಜೆನ್ಸಿ ಹೋದ್ರಿ? ನಿಮ್ಮ ಒಂದು ಚುನಾವಣೆಯನ್ನು ನೀವು ಚುನಾವಣೆ ಗೆದ್ರಿ, ಅದು ಮಾಲ್ ಪ್ರಾಕ್ಟೀಸ್ ಆಗಿತ್ತು, ಚುನಾವಣೆ ಅಕ್ರಮ ಆಗಿತ್ತು. ಅದ್ರ ವಿರುದ್ಧ ನಿಮಗೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಮಾಡಿದಂಥ ಎಮರ್ಜೆನ್ಸಿ ಇದನ್ನ ವಿರೋಧ ಪಕ್ಷಗಳ ಮೇಲೆ ಯಾಕೆ ಆಗ್ತಾ ಇದ್ದೀರಾ? ವಿರೋಧ ಪಕ್ಷಗಳ ಮೇಲೆ ಯಾಕೆ ಆಗ್ತಾ ಇದ್ದೀರಾ? ಆದ್ಮೇಲೆ ಸರಿ, ಇಷ್ಟೆಲ್ಲ ಆಗಿದಾಗ ವಾಟ್ ವಾಸ್ ದ ಇವ್ರು ಹೇಳ್ತಾ ಇದ್ರು ವಾಜಪೇಯಿ ಅವರನ್ನ ದುರ್ಗೆ ಅಂತ. ವಾಜಪೇಯಿ ಅವರು ಹಲವಾರು ಭಾಷಣಗಳಲ್ಲಿ, ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ನಾನು ಅದನ್ನು ಯಾವತ್ತೂ ಕರೆದಿಲ್ಲ ಅಂತ. ಸೊ ಅದನ್ನ ಕಾಂಗ್ರೆಸ್ನವ್ರು ದಯವಿಟ್ಟು ಕೋಟ್ ಮಾಡಬೇಡಿ, ಅವ್ರನ್ನ ಯಾವತ್ತೂ ದುರ್ಗೆ ಅಂತ ಕರೆದಿಲ್ಲ ಅನ್ನೋದನ್ನ. ಮತ್ತೆ ಇವರ ಕುರ್ಚಿ ಉಳಿಸ್ಕೊಳ್ಳೋಸ್ಕೋಸ್ಕರ ಮತ್ತೆ ಎಮರ್ಜೆನ್ಸಿ ಇದು ಮಾಡಿದೆ ಹೊರತು ಅದರಲ್ಲಿ ಜನರ ಯಾವುದು ಹಿತದೃಷ್ಟಿ ಇತ್ತು ಸರ್? ಅಲ್ಲಿ ಮಾಧ್ಯಮಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಟಿವಿ ಸ್ಟೇಷನ್ಸ್, ಟಿವಿ ಅನ್ಬೋದು, ರೇಡಿಯೋಸ್ ಇದಾಗ್ಬೋದು, ಎಲ್ಲವನ್ನೂ ನಿರ್ಬಂಧ ಮಾಡಿ ಇಡೀ ರಾಷ್ಟ್ರನ 21 ತಿಂಗಳ ಕಾಲ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥದ್ದಿಂತಾಗ ಅದು ಡಿಕ್ಟೋಟೋರಿಯಲ್. ಇವತ್ತೇನು ಕರೀತಾರಲ್ಲ ಅದಲ್ಲ, ಅದು ಡಿಕ್ಟೋಟೋರಿಯಲ್ಸು. ಮತ್ತು ಅವ್ರು ಹೇಳ್ತಾ ಇರೋವಂಥದ್ದು ಏನಂತಂದರೆ, ಈ ಗರೀಬಿ ಹಟಾವೋ ಅನ್ನೋದು ಯಾವ ಕಾಲದ ಸರ್? ಅದು ಘೋಷಣೆ, ಅದು ಗರೀಬಿ ಹಟಾವೋ ಅನ್ನೋದು ಯಾವ ಕಾಲದ ಘೋಷಣೆ ಆಯ್ತಾ? ಗರೀಬಿ ಹಟಾವೋ ಆಯ್ತಾ? ಅಲ್ಲಿ ಏನು ಮಾಡಿದ್ರು ಅದನ್ನ? ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಮತ್ತೆ ಇವ್ರು ಹೇಳ್ತಾ ಇರೋವಂಥ ಏನಂತಾರೆ, ಈ ಎಕನಾಮಿ ತುಂಬ ಟಾಪ್ 3 ಯಾರು ಆ ಥರ ಯಾರು ಸ್ವಯಂ ಘೋಷಿತವಾಗಿ ಯಾರು ಹೇಳ್ಕೊಳಕ್ಕಾಗಲ್ಲ ಸರ್. ಅದಲ್ಲಿ ಯಾವುದು ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಇದೆ, ಯಾವುದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್ ಇದೆ, ಯಾವ್ದು ನಾವು 2014ನಲ್ಲಿ ಫ್ರಜೈಲ್ 10 ಅಂತ ಎಕನಾಮಿನಲ್ಲಿ ನಾವು ಇದ್ವಿ, ಆ ಫ್ರಜೈಲ್ 10 ಅಂತ ಕಂಪನಿ ವಿ ಹ್ಯಾವ್ ಇನ್ ದ ಟಾಪ್ 5 ಅಂತ ಹೇಳ್ತಾ ಇರುವಂಥದ್ದು. ಮುಂದೆ ಇದನ್ನೇ ಇದು ಮಾಡ್ತಾ ಹೋದಾಗ 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳಿದಂಥದ್ದು ನಾವು. If the government is not performing well, if the government is not performing in the manufacturing sector ಆಗ್ಬೋದು, producing tech sectors ಆಗ್ಬೋದು, job sectors ಆಗ್ಬೋದು, ಹೇಗದು top 5 ಬರುತ್ತೆ? It is in the all-round development of the countries. All-round development of the countries ಅಂತ comparisons ಮಾಡಬೇಕಾದಾಗ what was the national highways kilometers per day in the Congress government and what is now? ಇವತ್ತಿನ ಇದರಲ್ಲಿ ಪರ್ ಡೇಗೆ ಇಟ್ ಈಸ್ ಕ್ರಾಸಿಂಗ್ ಓವರ್ ಮೋರ್ ದೆನ್ 35-40 ಕಿಲೋಮೀಟರ್ಸ್. ಅವತ್ತೇನಿತ್ತು? ಇವತ್ತು ನಾವು ಯಾವ ಯೋಜನೆಗಳನ್ನು ಜನರಿಗಾಗಿ ಘೋಷಣೆ ಮಾಡ್ತೀವೋ ಅದನ್ನ ನಾವು ಘೋಷಣೆ ಮಾಡಿದ್ದನ್ನೇ ನಾವೇ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನೀವು ಘೋಷಣೆ ಮಾಡಿದಂಥದ್ದು ಎಷ್ಟು ಯೋಜನೆಗಳು ಇನ್ನ ಕರಿಗತವಾಗಿಲ್ಲ. 18,000 ಹಳ್ಳಿಗಳಿಗೆ ಇದೇ ಇರಲಿಲ್ಲ ಅಲ್ಲ ಸರ್. ನೀವು GDP ಹೇಳ್ತಾ ಇದ್ದೀರಾ ಸರ್. ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ
GDPಯ ಬೆಳವಣಿಗೆ ಬದಲಾವಣೆಗಳು ಹೇಗಿತ್ತು ನಿಮ್ಮ ಅವಧಿಯಲ್ಲಿ? ಅಂದರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ನೋಡ್ತಾ ಇದ್ದೀವಿ 3ನೇ ಸ್ಥಾನ ಅಂತ ಕೆಲವೊಂದಿಷ್ಟು ವದಂತಿಗಳು, 5ನೇ ಸರ್ ಇದು ಸ್ಥಾನ. ವದಂತಿ ಅಲ್ಲ ಸರ್, ಯಾಕೆ ವದಂತಿ ಅಂತ ಹೇಳ್ತೀರಾ? ಇಟ್ ಈಸ್ ಬೈ ದ ಇಂಟರ್ನ್ಯಾಷನಲ್ ಏಜೆನ್ಸೀಸ್. ಇಡೀ ಪ್ರಪಂಚದಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇರುವಂತ ಮೊದಲು ಬೆಸ್ಟ್ ಆಫ್ ದಿ ಸೋರ್ಸಸ್ ಯಾರು ಇನ್ಕಮ್ ಇದು ಮಾಡ್ತಾ ಇರೋದು 4 ವರ್ಷದ ಹಿಂದೆ ಹೋಗಿದೆ. ಇವತ್ತು ಫ್ರೀ ಟ್ರೇಡ್ UK ನಲ್ಲಿ ಆಗ್ತಾ ಇರಬೇಕಾದಾಗ ವೈ UK is investing? Because there is a stability, there is a political stability, there is an economic stability, there is a leadership. ಇದೆಲ್ಲ 4 ವರ್ಷದ ಹಿಂದೆ ಹೋಗಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಹೋಗ್ತೀವಿ? 4 ವರ್ಷದ ಹಿಂದೆ ಆರ್ಥಿಕತೆ ಈಗಿನ GDP ನೋಡ್ತಾ ಇದ್ರೆ ಹೇಗೆ ಹೇಳ್ತೀರಾ ಅದನ್ನ? 2014 ಕಂಪೇರ್ ಮಾಡಿದ್ರೆ 13-11ಗೆ ಅವಾಗ ಕಂಪನಿ ಅದಕ್ಕೆ ಹೇಳ್ತಾ ಇರೋದು ಫ್ರಜೈಲ್ 10 ಅಂದ್ರೆ ಮೋಸ್ಟ್ ಅವೈಲಬಿಲಿಟಿ ಇರುವಂತದ್ರಿಂದ ಬೆಸ್ಟ್ ಆಫ್ 5 ಅಂತ ಬರಬೇಕಾದಾಗ ಇಟ್ ಈಸ್ ದೊಡ್ಡ ಆರ್ಥಿಕವಾದ ದೇಶಗಳನ್ನ ಮುನ್ನುಗ್ಗಿತಾನೆ ಬಂದಿದಂತದ್ದು. ಮತ್ತೆ ಇವ್ರು ಹೇಳ್ತಾ ಇದ್ದಿದಂತದ್ದು ಏನ್ ಮಾಡಿದ ಜಗತ್ತಿಗೆ ಇದಂತಂದ್ರು, ತಮ್ಮ ಒಂದು ಕಾಂಗ್ರೆಸ್ ಪಕ್ಷನೇ ಇಡೀ ಭಾರತಕ್ಕೆ ಜಾಗೀರ್ದಾರ್ ಅಂತ ತಿಳ್ಕೊಂಡಿದ್ರಲ್ಲ, ನಾವು ಬಿಟ್ರೆ ಇನ್ಯಾರು ಇಲ್ಲ ಅಂತ. ಯಾರು ಅವರ ಭ್ರಷ್ಟಾಚಾರದ ಇದನ್ನ 10 ವರ್ಷದ ಭ್ರಷ್ಟಾಚಾರದಲ್ಲಿ ಜನ ಅವ್ರನ್ನ ಮನೆ ಕಳಿಸಿದಂಥದ್ದು. ಅದಕ್ಕೆ ಅವರ ದೊಡ್ಡ ಸಾಧನೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇದೆ ಅಂತಂದ್ರೆ ಬರೀ ಕಾಂಗ್ರೆಸ್ ಬಂದ್ಬಿಟ್ಟು ಭಾರತ ಬಂದ್ಬಿಟ್ಟು ಕಾಂಗ್ರೆಸ್ನ ಜಾಗೀರ್ದಾರಲ್ಲ, ಅದು ಜನರ ಜಾಗೀರ್ದಾರ ಅದು ಅಂದ್ಬಿಟ್ಟು 3ನೇ ಬಾರಿ ಸತತವಾಗಿ ಗೆದ್ದಿರುವಂತದ್ದು, ಸ್ಟೇಬಲ್ ಗವರ್ಮೆಂಟ್ ಕೊಡ್ತಾ ಇರೋಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿಯ ಸಾಧನೆ ಆಗ್ತಿದೆ. ಯಾಕೆಂದ್ರೆ ಸರ್ ನ್ಯಾಷನಲ್ ಹೈವೇಸ್ ಆಗ್ಬೋದು, ಏರ್ಪೋರ್ಟ್ಸ್ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಆಗ್ಬೋದು, ವಾಟ್ ವಾಸ್ ಇಟ್ ಅಂದ್ರೆ ಡಿಫೆನ್ಸ್ ಸೆಕ್ಟರ್ಸ್ ಆಗ್ಬೋದು. ಡಿಫೆನ್ಸ್ ಸೆಕ್ಟರ್ಸ್ ನಲ್ಲಿ 2004ರಿಂದ 2014ವರೆಗೂ ಒಂದು ಯಾವುದೇ ಒಂದು ಯುದ್ಧ ವಿಮಾನ ಕರೆಯಕ್ಕಿದ್ದಿಲ್ಲ ಅವ್ರ ಹತ್ರ. ಟುಡೇ ವಿ ಹ್ಯಾವ್ ಗಾಟ್ 36 ನಂಬರ್ಸ್ ಆಫ್ ಸ್ಕ್ವಾಡ್ರನ್ ಆಫ್ ರಾಫೆಲ್. ಎಸ್ ಸರ್ ಬರ್ತೀವಿ. ದಿನೇಶ್ ಸರ್, ಈಗ 2028ರ ವೇಳೆಗೆ ನಮ್ಮ ಭಾರತದ GDP 15ಕ್ಕಿಂತ ಜಾಸ್ತಿ ಹೋಗುತ್ತೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಈಗಿನ ಸರ್ಕಾರದ್ದು. ಇಲ್ಲ ಸರ್, ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತಿನ ಗ್ಲೋಬಲ್ ಇಶ್ಯೂಸ್ಗಳನ್ನ ನಾವು ನೋಡಿದಾಗ ಇದು ಪಾಸಿಬಿಲಿಟೀಸ್ ತುಂಬ ಕಡಿಮೆ. ಯಾಕಂದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ಇವರ ಪಕ್ಷದ ಒಬ್ಬ ಮೇಜರು, ಈಸ್ ಎಕನಾಮಿಸ್ಟ್, ಈಸ್ ಕ್ಲಿಯರ್ಲಿ ಟೆಲಿಂಗ್ ಎಲ್ಲ ಒಂದು ಪಾಯಿಂಟ್ ಟು ಪಾಯಿಂಟು. ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ಇವತ್ತು BJPಗೆ ವಕ್ತಾರರು ಸುಬ್ರಹ್ಮಣ್ಯ ಸ್ವಾಮಿ ಅವರೇ. ಅವರು ನೀಟಾಗಿ ಅಲ್ಲಿನ ಆಗು ಹೋಗುಗಳನ್ನ ಜನರ ಮುಂದೆ ತಂದು ಅವಾಗವಾಗ ಹೇಳ್ತಾ ಇರ್ತಾರೆ. ಅಂದರೆ ಅವತ್ತು ಅವರು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದರು. ಅದಾದ ನಂತರ ನೀವು ಎಮರ್ಜೆನ್ಸಿ ನಾವು ಡೆಲ್ಲಿಲಿ ನೋಡಿದ್ವು 2023ರಲ್ಲಿ ಡೆಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ ತಗೊಬಂದು CMಗಿದ್ದ ಪವರ್ನೆಲ್ಲ ತೆಗ್ದಾಕ್ಬಿಡ್ತಾರೆ. ಎಲ್ಲ ತೊಗೊಂಡೋಗಿ ಲೆಫ್ಟಿನೆಂಟ್ ಗವರ್ನರ್ ಕೊಟ್ಟರು. ಆಮ್ ಆದ್ಮಿ ಪಾರ್ಟಿಗೆ ಆಯ್ತಲ್ಲ ಆ ಟೈಮಲ್ಲಿ. ಒಬ್ಬ CMಗೆ ಒಬ್ಬ ಅಟೆಂಡ್ರು ಕೂಡ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿಗೆ ತಂದಿಟ್ಟಂಥ ಎಮರ್ಜೆನ್ಸಿ ನಾವು ಇಂಡಿಯಾದಲ್ಲೂ ನೋಡ್ದೋ. ಅದು ಇವತ್ತು ನಡೀತಾ ಇದೆ. ಮತ್ತು ಅದಾದ ನಂತರ ಈಗ ನಾವು ಏನು ಹೇಳ್ದೋ, ಈಗ ಹಿಂದೆ ಇದ್ದ ಸರ್ಕಾರಗಳು ಒಂದೊಂದು ಪಬ್ಲಿಕ್ ಸೆಕ್ಟರ್ಗಳನ್ನ ಹುಟ್ಟಾಕ್ತು. ಇವತ್ತು ಇವ್ರು ಬಂದು ಏನು ಮಾಡೋರು ಅಂದರೆ ಎಲ್ಲ ಪಬ್ಲಿಕ್ ಸೆಕ್ಟರ್ಗಳನ್ನ ಪ್ರೈವೇಟೈಸ್ ಮಾಡಿಬಿಟ್ರು. ಎಕ್ಸಾಂಪಲ್ ನೋಡಿ, ಈಗ ಬಾಲ್ಕೋ ಇರ್ಬೋದು, ಇವ ಮೇಲೆ ಪ್ರಾಫಿಟಲ್ಲಿ ಇರುವಂಥವು ಸಾಯಿಸ್ಬಿಟ್ರು. BSNL ಇವತ್ತು BSNL ಏನು ಮಾಡಿಬಿಟ್ರು, ಕಂಪ್ಲೀಟು ಸಾಯಿಸ್ಬಿಟ್ರು. ಯಾಕಂದರೆ BSNL ಇಸ್ ದ ಪ್ರೈಸ್ ಒಂದು ಫಿಕ್ಸ್ ಮಾಡ್ತಿದ್ದಿದ್ದು ಟೆಲಿಕಮ್ಯುನಿಕೇಷನ್ಗೆ. ಇವತ್ತು BSNL ಈಗ ನಾವು ಮೊದಲು ಒಂದು 30 ರೂಪಾಯಿ ಇಟ್ಕೊಂಡ್ರು ರೀಚಾರ್ಜ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೋದಿತ್ತು. ಇವತ್ತು ಮಿನಿಮಮ್ 500 ರೂಪಾಯಿ ಇಲ್ಲ ಅಂದರೆ ರೀಚಾರ್ಜ್ ಮಾಡೋಕ್ಕಾಗಲ್ಲ. ಅಂದರೆ ಇದು ಪ್ಯೂರ್ಲಿ ಯಾವುದೋ ಒಂದು ಕಾರ್ಪೊರೇಟ್ ದಂಧೆ ಒಳಗೆ ಸಿಕ್ಕಾಕೊಳ್ತು. ಜನರನ್ನ ಅದ್ರೊಳಗಡೆ ಹಾಕಿ ಸಾಯಿಸ್ತಾ ಇದ್ದಾರೆ. ಆಮೇಲೆ ಇನ್ನೂ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು BPCL 15,000 ಕೋಟಿ ಪ್ರಾಫಿಟಲ್ಲಿ ಇದ್ದದನ್ನು ಪ್ರೈವೇಟೈಸ್ ಮಾಡ್ತಾರೆ. ಬ್ಯಾಂಕ್ಗಳನ್ನ ಪ್ರಾಫಿಟಲ್ಲಿರೋನ ಪ್ರೈವೇಟೈಸ್ ಮಾಡ್ತಾರೆ. ಆಮೇಲೆ ಯಾವುದೋ ಉತ್ತರ ಭಾರತದ ಬ್ಯಾಂಕ್ಗಳು ಲಾಸ್ ಆಗಿರ್ತವೆ, ಇವರೇ ಕೊಟ್ಟುಬಿಟ್ಟು ಅವರು ದುಡ್ಡು ತಗೊಂಡು ಓಡಾಗಿರ್ತಾರೆ. ಇಲ್ಲಿ ಯಾವುದೋ ದಕ್ಷಿಣ ಭಾರತದ ಬ್ಯಾಂಕು ಪ್ರಾಫಿಟಲ್ಲಿ ಇರ್ತವೆ, ಅದಕ್ಕೆ ಮರ್ಜ್ ಮಾಡಿಬಿಟ್ಟು ಸಮ ಮಾಡ್ಕೊಬಿಡ್ತಾರೆ ಅವ್ರ ಲಾಸ್ಗಳನ್ನ. ಯಾವನೋ ಎತ್ಕೊಂಡು ಓಡೋಗಿದ್ದಕ್ಕೆ ನಾವು ದಕ್ಷಿಣ ಭಾರತದವರು ಕಷ್ಟಪಟ್ಟು ದುಡ್ಡುಗಳನ್ನೆಲ್ಲ ಸಮ ಮಾಡ್ಕೊಬಿಟ್ರು. ಅದಕ್ಕೆ ಸಾಕಷ್ಟು ಬ್ಯಾಂಕ್ಗಳು ನಿಮಗೆ ಗೊತ್ತು. ಆಮೇಲೆ ಇದೆಲ್ಲದ್ರ ಜೊತೆಗೆ ಏರ್ಪೋರ್ಟ್ಸ್ಗಳು ಅವನು ಮಾರ್ಬಿಟ್ರು. ಆಮೇಲೆ ಇನ್ನು ಪೋರ್ಟ್ಗಳು ಮಾರ್ಬಿಟ್ರು. ಏರ್ಪೋರ್ಟ್ಗಳು, ಪೋರ್ಟ್ಗಳು. ಆಮೇಲೆ ಇವತ್ತು BSNL ಪ್ರಾಪರ್ಟಿಗಳನ್ನ ಸುಮಾರು 16,000 ಕೋಟಿಗೆ ಹರಾಜು ಇಟ್ಬಿಟ್ಟವ್ರೆ. ಯಾರು ಬೇಕಾದ್ರೂ ತಗೋಬಹುದು. ಅಂದ್ರೆ ಕಂಪ್ಲೀಟ್ ಸಾಯಿಸ್ಬಿಟ್ಟೆ ಅಂತ BSNL. ಇವತ್ತು ಹಿಂದೆ BSNL ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಇತ್ತು ಸರ್ಕಾರದಲ್ಲಿ, ಟೆಲಿಕಮ್ಯುನಿಕೇಶನ್ ಒಂದು ದೊಡ್ಡ ಸೆಕ್ಟರ್ ಇತ್ತು. ಆಮೇಲೆ ನೀವು ಇನ್ನೊಂದು ನೋಡ್ಬೋದು, ಈ ಏನು ಕೋಲ್ ಇಂಪೋರ್ಟ್ ಸ್ಕ್ಯಾಮು ಮಾಡಿದ್ರು, ಅದನ್ನು ತೆಗಿಯೋದೇ ಇಲ್ಲ. ಅದಾನಿ ಕಂಪ್ನಿ ಕೋಲ್ ಇಂಪೋರ್ಟ್ ಸ್ಕ್ಯಾಮ್ ಮಾಡಿದ್ರೆ ಅದನ್ನು ತೆಗಿಯೋದಿಲ್ಲ. 1ಕ್ಕೆ 3 ಪಟ್ಟು ಪರ್ಚೇಸ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ಗಳನ್ನ ಜಾಸ್ತಿ ಮಾಡಿದ್ರು ದೇಶದಲ್ಲಿ. ಅಂದರೆ ಇವತ್ತು ಜನ ಬದುಕಬಾರ್ದು, ಒಂದು ಕಾರ್ಪೊರೇಟ್ ದಂಧೆ ಒಳಗಡೆ ಜನ ಸಾಯಬೇಕು, ಆ ಪರಿಸ್ಥಿತಿಗೆ ದೇಶವನ್ನು ತಂದಿಟ್ಟರು. ಎಲ್ಲ ಪಬ್ಲಿಕ್ ಸೆಕ್ಟರ್ಗಳನ್ನ ಹರಾಜಾಕಿ ಮಾರಿ ಕೊನೆಗೆ ನಾವು ಇತ್ತೀಚೆಗೆ ನೋಡಿದಂಥ ಎಲೆಕ್ಟ್ರೋಲ್ ಬಾಂಡ್ ಸ್ಕ್ಯಾಮು, ಅದು ಒಂದು 7,000 ಚಿಲ್ಲರೆ ಕೋಟಿ ಒಂದೇ ಪಕ್ಷಕ್ಕೆ ದೇಣಿಗೆ ತಗೊಂಡು ಉಳಿದವ್ರಿಗೆಲ್ಲ ರೈಡ್ ಮಾಡಿಸಿ ಇಡಿನ ದುರುಪಯೋಗ ಪಡಿಸ್ಕೊಂಡು ಅಪೋಸಿಷನ್ ಅವ್ರನ್ನೆಲ್ಲ ಜೈಲಿಗೆ ಹಾಕಿ
ನೀವು ಡೆಲ್ಲಿಲಿ ನಾವು ನೋಡಿದ್ವಲ್ಲ, ಇವತ್ತು ಎಷ್ಟು ಟ್ರಯಲ್ ಆಯ್ತು, ಏನಾಯ್ತು. ಆಮೇಲೆ 12 ಲಕ್ಷ ಕೋಟಿ NPA ಮಾಡಿದ್ರು ಬ್ಯಾಂಕ್ಗಳದ್ದು. ಅವ್ರಗಳ ಮೇಲೆ ಇಡಿಗಳು ಹೋಗಲ್ಲ, ಅವ್ರ ಮನೆಗಳ ಮೇಲೆ ಇಡಿ ಇದ್ ಮಾಡಲ್ಲ, ಅವ್ರಗಳ ಮೇಲೆ. ಎಕ್ಸಾಂಪಲ್, ಇವತ್ತು ಅನಿಲ್ ಅಂಬಾನಿ 3,000 ಕೋಟಿ ಲೋನ್ ತಗೋತಾನೆ, ಕಿಕ್ ಬ್ಯಾಕ್ ಇಮಿಡಿಯೇಟ್ ಬ್ಯಾಂಕ್ ಯಾರೋ ಸ್ಯಾಂಕ್ಷನ್ ಮಾಡಿದ್ದ ಅವನಿಗೆ ದುಡ್ಡು ಕಳಿಸ್ತಾನೆ. ಇವಾಗ ಎಷ್ಟೋ ವರ್ಷ ಆದ್ಮೇಲೆ ಅವ್ರ ಮನೆ ರೈಡ್ ಮಾಡಿ ಕುಡಿಕೆ ಹೋಗ್ತಾರೆ. ಅಂದ್ರೆ 12 ಲಕ್ಷ ಕೋಟಿ ಜನರ ದುಡ್ಡನ್ನ ಮುಂಡ ಮೋಚಿಸ್ಬಿಟ್ರು. ಇವತ್ತು ಅದ್ರ ಜೊತೆಗೆ ಎಷ್ಟು ಇವತ್ತು ಆಂತರಿಕ ಭದ್ರತೆನೇ ಇಲ್ಲ ದೇಶಕ್ಕೆ. ಎಕ್ಸಾಂಪಲ್ ನಿಮ್ಗೆ ಸೈಬರ್ ಫ್ರಾಡು 20,000 ಕೋಟಿ ಒಂದು ವರ್ಷದಲ್ಲಿ ಜನರಿಗೆ ಮುಂಡ ಮುಚ್ಚಿದ್ದಾರೆ. ಅವರೆಲ್ಲ ಇರೋದಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಈ BJP ಆಡಳಿತ ರಾಜ್ಯಗಳಲ್ಲೇ. ಅಲ್ಲಿಗೆ ಬೇರೆ ರಾಜ್ಯದ ಪೊಲೀಸ್ನವ್ರು ಏನಾದ್ರು ಹೋದ್ರೆ ಬಟ್ಟೆ ಹಿಡಿದು ಕಳಿಸ್ತಾರಂತೆ ಹಳ್ಳಿಗಳಲ್ಲಿ. ಅಂದ್ರೆ ಇವತ್ತು ಆಂತರಿಕ ಭದ್ರತೆ ಇಲ್ಲ. ಇವರು ಆಡಳಿತ ಮಾಡ್ತಾ ಇರೋ ರಾಜ್ಯಗಳು ಇನ್ನೊಂದು ರಾಜ್ಯಗಳ ಮೇಲೆ ಸೈಬರ್ ದಾಳಿಗಳು ಮಾಡ್ತಾ ಇದೆ, ಸೈಬರ್ ಫ್ರಾಡ್ ಮಾಡ್ತಾ ಇದೆ. ಜೊತೆಗೆ ಆನ್ಲೈನ್ ಗೇಮಿಂಗು ಜನ ಹಾಳಾಗಿ ಸಾಕ್ತಾ ಇಲ್ಲ, ಸೈಬರ್ ಫ್ರಾಡ್ ಮಾಡಿ ಸಾಕ್ತಾ ಇಲ್ಲ. ಆನ್ಲೈನ್ ಗೇಮಿಂಗಲ್ಲಿ GST ದುಡ್ಡು ಮಾಡಬೇಕು ಅಂತಾರೆ. ಅವು ಎಲ್ಲ ಬೇರೆ ದೇಶಗಳಿಂದ ಇಲ್ಲಿ ಆನ್ಲೈನ್ ಗೇಮ್ ಮಾಡಿ ಅವರು ಅಲ್ಲೂ ಫ್ರಾಡ್ ಮಾಡ್ತಾ ಇದ್ದಾರೆ. ಟೋಟಲಿ ದೇಶವನ್ನ ಒಂದು ಅಧೋಗತಿಗೆ ತಗೊಂಡೋಗ್ಬಿಟ್ಟು ಇವತ್ತು ನಿಲ್ಲಿಸ್ಬಿಟ್ಟು ಒಂದು ಜುಮ್ಲಾಗಳು ಹೇಳ್ಕೊಂಡು, ಬರೀ ಸುಳ್ಳುಗಳನ್ನ ಹೇಳ್ಕೊಂಡು. ಆಮೇಲೆ ರೈಲ್ವೆ ಆಕ್ಸಿಡೆಂಟ್ ತಗೊಳ್ಳಿ, 10 ವರ್ಷಕ್ಕೆ ರೈಲ್ವೆ ಆಕ್ಸಿಡೆಂಟು ಈ ದೇಶದಲ್ಲಿ ಬರೀ 171 ಇತ್ತು 2004ರಿಂದ 2014ಕ್ಕೆ. ಇವತ್ತು ಇವರು 2014ರಿಂದ 2023ಕ್ಕೆ 748 ರೈಲ್ವೆ ಆಕ್ಸಿಡೆಂಟ್ ಆಗ್ತವೆ. ಅಂದ್ರೆ ಇವತ್ತು ರೈಲು ಸೇಫ್ ಇಲ್ಲ, ಏರೋಪ್ಲೇನ್ ಸೇಫ್ ಇಲ್ಲ, ಭೂಮಿ ಮೇಲೆ ಹೋಗಕ್ಕಂತ. ಅದು ಇವರೇನೋ ಹೈವೇಗಳಂದ್ರಲ್ಲ, ಎಲ್ಲ ಅನ್ಸೈಂಟಿಫಿಕ್. ಅಂದ್ರೆ ನಿಮ್ ಪ್ರಕಾರ ಈಗ ರೈಲ್ವೆ ಅಪಘಾತ ಆದ್ರೆ ಅದಕ್ಕೆ ಮೋದಿ ಕಾರಣ ಅಂತ ಹೇಳ್ತಾ ಇದ್ದೀರಿ? ಅಲ್ಲ, ಇವ್ರು ಸೇಫ್ಟಿ ಇಲ್ವಲ್ಲ, ಸೇಫ್ಟಿ ನಾರ್ಮ್ಸ್ ಇಲ್ಲ. ದಟ್ ಇಸ್ ರೈಲ್ವೆ ಮಿನಿಸ್ಟರ್ ಇಸ್ ಅನ್ಫಿಟ್ ಅಂತಾನೆ ಹೇಳ್ಬೋದು. ನೀವು ಎಷ್ಟು ಕಿಲೋಮೀಟರ್ ಮಾಡ್ತೀರಿ ಅನ್ನೋದು ಲೆಕ್ಕ ಅಲ್ಲ, ಎಷ್ಟು ಸುರಕ್ಷತೆ ಇದೆ. ಇವತ್ತು ರಸ್ತೆಗಳು ಇವ್ರು ಮಾಡ್ತಾ ಇರ್ಬೋದು. ಇವತ್ತು ಗಡ್ಕರಿನೇ ಹೇಳ್ತಾರೆ ಅನ್ಸೈಂಟಿಫಿಕ್ ರೋಡ್ಸ್ ಅಂತಾರೆ. ಯಾಕಂದ್ರೆ ಅವರೇ ಇವತ್ತು ಎಷ್ಟು ಕೇರಳದಲ್ಲಿ ಮೊನ್ನೆ ರೋಡ್ ಮಾಡಿದ್ರು, ಒಂದೇ ಮಳೆ ಕೊಚ್ಕೊಂಡು ಹೋಗುತ್ತೆ. ಇವತ್ತು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ, ಅಷ್ಟೊಂದು ಟರ್ನ್ಸ್ ಇದೆ, ಅದು ಸೈಂಟಿಫಿಕ್ ಆಗಿ ಮಾಡಾ ಇಲ್ಲ ಎಲ್ಲೂ. ಒಂದು ಗ್ಯಾಮ್ಸ್ ಅಂದ್ರೆ ಡೆತ್ಸ್ ಎಷ್ಟಿದೆ ಇವತ್ತು. ಬರೀ 6 ತಿಂಗಳಲ್ಲಿ 26,000 ಜನ ಬರೀ ಹೈವೇಲ್ ಸಾಯ್ತಾ ಇದ್ದಾರೆ. ಅಂದ್ರೆ ದುಡಿಯೋ ವ್ಯಕ್ತಿಗಳು ಅಲ್ಲಿ ಸಾಯ್ತಾ ಇರೋರು 20ರಿಂದ 40 ಏಜ್ ಅವ್ರು ಸಾಯ್ತಾ ಇರೋದು. ಅಂದ್ರೆ ಇವತ್ತು ಇವ್ರು ಏನ್ ಡೆವಲಪ್ಮೆಂಟ್ ಅಂತ ತೋರಿಸ್ತಾ ಇದಾರಲ್ಲ, ಅದು ಕಂಪ್ಲೀಟ್ ಜುಮ್ಲಾ ಆಗಿ ಇವತ್ತು ಜನರ ಪ್ರಾಣಕ್ಕೆ ಕುತ್ತು ಬರ್ತಾ ಇದೆ ಅಂತ ನಾನು ಹೇಳ್ತೀನಿ ಸರ್. ಎಸ್ ಸರ್. ರಘುರ ಸರ್, ನಾನು ಒಂದು ವಿಚಾರವನ್ನು ಹೇಳ್ಬೇಕು. ನಮ್ಮ ಮಿತ್ರರು ಇವರು ನಮ್ಮ ಆ ಪಕ್ಷದವ್ರು ಮಾತಾಡ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಮೊನ್ನೆ ತಾನೇ ನಿತಿನ್ ಗಡ್ಕರಿ ಅವರು ಒಂದು ವಿಚಾರವನ್ನು ಆಘಾತಕಾರಿ ವಿಚಾರವನ್ನು ಹೇಳಿದ್ರು. ಏನು ಅಂತಂದ್ರೆ, ಈ ಸರ್ಕಾರದಲ್ಲಿ ಈಗ ಏನಾಗಿದೆ, ಬಡವರು ಜಾಸ್ತಿ ಆಗಿದ್ದಾರೆ. ಬಡವರು ಜಾಸ್ತಿ ಆಗಿದ್ದಾರೆ ನಾನು ಹೇಳಿರ್ತಕ್ಕಂಥದ್ದಲ್ಲ, ಈಗಿನ ಏನು BJP ಸರ್ಕಾರದ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಎಸ್, ಅದನ್ನ ನಾನು ಹೇಳಿರ್ತಕ್ಕಂಥದ್ದು. ಅಂದ್ರೆ ಈ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ 23 ಕೋಟಿ, ನಾವು ಹಿಂದಿನ ಸರ್ಕಾರದಲ್ಲಿ ಯಾರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 23 ಕೋಟಿ ಬಡವರನ್ನ ಮೇಲಕ್ಕೆ ಎತ್ತಿದ್ವಿ ನಾವು. 25 ಕೋಟಿ ಹೇಳ್ತಿದ್ದಾರೆ ಈಗ. ಅಲ್ಲ, ಆಗಿದ್ರೆ ಯಾಕೆ ಹೇಳ್ತಾ ಇದ್ದಾರೆ? ಗಡ್ಕರಿ ಅವರು ಯಾಕೆ ಹೇಳ್ತಾರೆ ಈ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ? ನಾನಲ್ಲ ಹೇಳಿರೋದು, ಇವರದೇ BJPಯ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಅಂದ್ರೆ ಅರ್ಥ ಅವರು ಸುಳ್ಳು ಹೇಳ್ತಾರಾ? ಸೊ ಅವರು ವಾಸ್ತವವನ್ನು ಹೇಳ್ತಾ ಇದ್ದಾರೆ. ಏನು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಅನ್ನ, ಯಾವುದೇ ಒಂದು ಡೇಟಾವನ್ನು ಹೊರಗಡೆ ಬಿಟ್ಟಿಲ್ಲ. ಪ್ರತಿಯೊಂದು ಡೇಟಾವನ್ನು ಮ್ಯಾನಿಪುಲೇಟ್ ಮಾಡಿ, ಇವನ್ GDP ಕ್ಯಾಲ್ಕುಲೇಷನ್ ಪರ್ಸೆಂಟೇಜ್ ಫಾರ್ಮುಲಾನೇ ಚೇಂಜ್ ಮಾಡಿಬಿಟ್ಟು ಕೇವಲ 4-5% ಇರೋದನ್ನ ಇವರು 8-10 ಅಂತ ಹೇಳ್ತಾರೆ. ಆದರೆ ಹಿಂದಿನ ಸರ್ಕಾರದಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಈ ಸರ್ವೆ ಪ್ರಕಾರ 12-13% GDP ಗ್ರೋತ್ ಇತ್ತು. ಅಂದ್ರೆ ಈ ದೇಶಕ್ಕೆ ಏನು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದನ್ನ ಮಾಡ್ತಾ ಇದ್ದಂತ ಮನಮೋಹನ್ ಸಿಂಗ್ ಅವರು, ಅಂದ್ರೆ ಈ ದೇಶಕ್ಕೆ ಏನಾದರೂ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿರ್ತಕ್ಕಂಥದ್ದು ಅಥವಾ ಆರ್ಥಿಕವಾದಂತಹ ಹೊಸ ಪುನಶ್ಚೇತನ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ಮನಮೋಹನ್ ಸಿಂಗ್ ಅವರು. ಅಂದ್ರೆ ಬಡತನ ನಿರ್ಮೂಲನೆ, ನಿರುದ್ಯೋಗ, ನಿಮ್ಗೆ ಈ ಬದಲಾವಣೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಎಲ್ಲಿದೆ? ನೀವು ನಿಜವಾಗ್ಲೂ ಅನ್ಸೈಂಟಿಫಿಕ್. ಈಗ ನಾವು ಒಂದು ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆ ಈ ದೇಶದಲ್ಲಿ. ಟ್ಯಾಕ್ಸ್ ಟೆರರಿಸಂ ಮತ್ತೆ ತೆರಿಗೆ ಟೆರರಿಸಂ ನಡೀತಾ ಇದೆ. ಒಬ್ಬ ಬಡವ ಇವತ್ತೇನಾದ್ರು ಟ್ಯಾಕ್ಸ್ ಅಂತ ಅಂದ್ರೆ ಅವನು ತಿನ್ನೋ ಒಂದು ಹಾಲು ಮೊಸರುಗೂ ಕೂಡ GST ಹಾಕಿದ್ ನೋಡಿದಿರಿ. ಎಲ್ಲಾರನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೀವೇ ನೋಡಿದಿರಿ ನಿನ್ನೆ ಎಲ್ಲಾ ಸಣ್ಣ ಪಾಪ ಬಡವರು ಜೀವನ ಮಾಡೋದನ್ನ ಇವರು ಟ್ಯಾಕ್ಸ್ ಹಾಕಿ ಇವತ್ತು ಅವ್ರಿಗೂ ನರಕ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಈ ನರೇಂದ್ರ ಮೋದಿ ಅವರ 11 ವರ್ಷದ ಸಂದರ್ಭದಲ್ಲಿ ಇದೊಂದು ನರಕದ ಜೀವನ ಅಂತ ಹೇಳಿ ನಾನು ಹೇಳಿರ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಬಡವರು ಸಾಯ್ತಾ ಇದ್ದಾರೆ. ಆ ದುಡ್ಡನ್ನು ತೆಗೆದುಕೊಂಡೋಗಿ ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಹಾಕೋದು, ಅದನ್ನ ಇವ್ರ ಫ್ರೆಂಡ್ಸ್ ಯಾರಿದಾರಲ್ಲ ದೊಡ್ಡ ಉದ್ಯಮಿಗಳು, ಅವ್ರಿಗೆ ಸಾಲ ಕೊಡೋದು 14 ಲಕ್ಷ. ನಮ್ಮ ಮಿತ್ರರು ಅದೊಂದು ಶಾರ್ಟ್ ಹೇಳಿದ್ರು, 14 ಲಕ್ಷ ಅಲ್ಲ, ಅದು ಈಗ 16 ಲಕ್ಷ NPA ಮಾಡಿದ್ದಾರೆ. ಅವರೇ ಸಾಲ ಕೊಡೋದು, ಅವರ ದೊಡ್ಡ ಉದ್ಯಮಿಗಳಿಗೆ ಇವರೇ ಅಂದ್ರೆ ಈ ದೇಶದ ಬಡವರು
ತೆರಿಗೆ ಕಟ್ತಾರೆ. ಆ ತೆರಿಗೆ ಕಟ್ಟಿದ್ದನ್ನ ಏನ್ ಮಾಡ್ತಾರೆ, ಇವ್ರದೇ ಶ್ರೀಮಂತರಿಗೆ ಲೋನ್ ಕೊಡೋದು, ಆಮೇಲೆ ಮನ್ನಾ ಮಾಡೋದು. ಈ ಕೆಲಸದಿಂದ ಬಡವರು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟದಿಂದನೇ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಬಡವರನ್ನ ಮೇಲೆತ್ತಬೇಕು ಅಂತೇಳಿ ನಾವು ಗ್ಯಾರಂಟಿ ತಂದಿರೋದು. ಅದನ್ನ ಈಗ ಇವರು ಕೂಡ ಕಾಪಿ ಮಾಡೋದ್ರ ಮುಖಾಂತರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ದೇಶ ಬಡವರು ಜಾಸ್ತಿ ಆಗಿದ್ದಾರೆ, ಈ ದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ ಜನಗಳು ಅಂತ ಹೇಳಿ ಅವರು ಗ್ಯಾರಂಟಿ ಕೊಡ್ತಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ಲಿ ದೇ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ಈ ದೇಶ ಇವರು ನರೇಂದ್ರ ಮೋದಿ ಅವರ ಇದರಲ್ಲಿ ಸರ್ಕಾರದಲ್ಲಿ ಈ ದೇಶದ ಜನ ಸಂಕಷ್ಟದಲ್ಲಿದ್ದಾರೆ, ದುಸ್ಥಿತಿಯಲ್ಲಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಸ್, ನಿಜಕ್ಕೂ ಸರ್. ಈಗ ಏನು ಬಡತನ ವಿಚಾರ ಅಂತ ಬಂದಾಗ ಸರ್, ನೀವು ಹೇಳ್ತೀರಿ 25 ಕೋಟಿ ಜನರನ್ನ ನಾವು ಬಡತನದಿಂದ ಹೊರಗೆ ತಂದಿದ್ದೀವಿ ಅಂತ ಹೇಳಿ. ಅಂದರೆ ಒಂದು 4-5 ಜನರ ಅಭಿವೃದ್ಧಿ ಆದರೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ಗಳು ಜಾಸ್ತಿ ಆದರೆ ಬಡತನ ನಿರ್ಮೂಲನೆ ಆದಂಗೆ ಹಾಗಾದ್ರೆ ನಿಮ್ಮ ಪ್ರಕಾರ ಅಂತ? ಹಾಗಾದ್ರೆ ನೀವು ಹೇಳುವಂತ ಬಂಡವಾಳಶಾಹಿ ಯಾರು ಅಂತ ಅವ್ರು ಹೇಳ್ತಾರಲ್ಲ, ಅವರೆಲ್ಲ 2014ರಲ್ಲಿ ಹುಟ್ಟಿದ್ದ, 2014ರಲ್ಲಿ ಹುಟ್ಟಿದ್ದ. ಅದಕ್ಕಿಂತ ಮುಂಚೆ ಆದಂತ ಎಷ್ಟೋ ಪ್ರಾಜೆಕ್ಟ್ಸ್ಗಳೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ಸ್ ಗರೈನ್ ಮಾಡಿದ್ರಲ್ಲ, ಅವಾಗೆಲ್ಲ ಏನ್ ಮಾಡ್ತಾ ರಾಜ್ ಅಂತ ಬರುವಂತ ಸರ್. ಹಾಗಾದ್ರೆ ಈ ಲೋನ್ಸ್ಗಳೆಲ್ಲ ಕೊಟ್ಟಿದ್ದಂಥದ್ದು ಯಾವ ಅವಧಿಯಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಸರ್. ಅದಲ್ಲಿ 2014ರಿಂದ 2014ವರೆಗೂ ಕೊಟ್ಟಿದ್ದಂತ ಕಾಂಗ್ರೆಸ್ ಕೊಟ್ಟಿದ್ದಂತ ಲೋನ್ಸ್ಗಳಲ್ವಾ ಇದಲ್ಲಿ? ಅವ್ರೇನ್ ಮಾಡಿದ್ರು ಅದನ್ನಲ್ಲಿ? They didn't recover it. ನಾನ್ ಪರ್ಫಾರ್ಮಿಂಗ್ ಅಕೌಂಟ್ಸ್ ಏನಿದೆ, NPA ಏನಿದೆ ಅಂತದ್ದು, NPA ಅದೊಂದು ಸೈಡ್ ಬೈ ನಲ್ಲಿ ಇದೆ. ಆದ್ರೆ ಅವ್ರ ಮೇಲೆ ಯಾವ್ದು ಕೇಸ್ ಇದಿಲ್ಲ. ಅದರಲ್ಲಿ ವಿ ಹ್ಯಾವ್ ರಿಕವರ್ಡ್, ಯಾರ್ಯಾರು ಏನು ಹೋಗಿದ್ದಾರೆ ಅದಲ್ಲಿ, ಅದು ಯಾರೇ ಆಗಿರ್ಬೋದು, ಅದ್ರಲ್ಲಿ ವಿ ಹ್ಯಾವ್ ರಿಕವರ್ಡ್ ದ ಲೋನ್ಸ್, ವಿ ಹ್ಯಾವ್ ರಿಕವರ್ಡ್ ಡಬಲ್ ದ ಲೋನ್ಸ್ ವಿತ್ ಇಂಟ್ರೆಸ್ಟ್ ಪ್ರಕಾರ ಅಂತದಲ್ಲಿ. ಮತ್ತೆ ಇವ್ರು ಹೇಳುವಂಥದ್ದು ಸೊ BSNL ಇಟ್ ಹ್ಯಾಸ್ ಬಿನ್ ರಿವ್ಯೂಡ್. ಹಾಗೆ ಇವರ ಟೈಮ್ನಲ್ಲಿ ಏರ್ ಇಂಡಿಯಾ ಬಂದು ಎಷ್ಟು ಸತಿ ಪುನಶ್ಚೇತನಕ್ಕೆ ಒಂದೊಂದು ಸತಿನೂ 80,000 ಕೋಟಿ 1 ಲಕ್ಷ ಕೋಟಿ ಕೊಟ್ಟಿದಂತದನ್ನ 10 ವರ್ಷದಲ್ಲಿ ನೋಡಿರುವಂತದನ್ನ ಕ್ಯಾಲ್ಕುಲೇಷನ್ಸ್ ತೆಗಿರಿ ಸರ್ ತಾವದಲ್ಲಿ. ಯಾಕಾಗಾಯ್ತು? ಇನ್ ಸ್ಪೈಟ್ ಆಫ್ ಆತರ ಲೀಡರ್ಶಿಪ್ಸ್ ಇರ್ಬೇಕಾದಾಗ ಯಾಕಾಯ್ತು ಅದನ್ನ ಯಾರು ಚರ್ಚೆ ಮಾಡಕ್ ಹೋಗಲ್ಲ. ಆಮೇಲೆ ಇವಾಗ ಹೇಳುವಂತ ಪಬ್ಲಿಕ್ ಸೆಕ್ಟರ್ಸ್ ವಿಚ್ ವೇರ್ ಸಿಕ್ ಅಂಡ್ not performing according to your standards, according to their capabilities ಅಂತ ಇದನ್ನ ರಿವ್ಯೂ ಮಾಡಿರೋದೇ ಹೊರತು, ಆರ್ಗನೈಸ್ ಮಾಡಿರೋದೇ ಹೊರತು, ಇಟ್ ಹ್ಯಾಸ್ ನಾಟ್ ಬಿನ್ ಕ್ಲೋಸ್ಡ್, ಇಟ್ ಹ್ಯಾಸ್ ಬಿನ್ ರಿವ್ಯೂಡ್. ಆ ತರ ಇರಬೇಕಾದಾಗ ದ ಡಿಫೆನ್ಸ್ ಸೆಕ್ಟರ್ಸ್, ವಾಟ್ ವಾಸ್ ದ ಡಿಫೆನ್ಸ್ ಪ್ರೊಡಕ್ಷನ್? ನಮ್ಮ ದೇಶದ ಡಿಫೆನ್ಸ್ ಪ್ರೊಡಕ್ಷನ್ಸ್, ಎಕ್ಸ್ಪೋರ್ಟ್ ಪ್ರೊಡಕ್ಷನ್ಸ್ ಏನಿತ್ತು? ಕ್ಯಾಲ್ಕುಲೇಟ್ ಫಾರ್ ದ 2013. ಇವತ್ತೇನಿದೆ? ಅವತ್ತು ಬಂದ್ಬಿಟ್ಟು 680 ಕೋಟಿ ಇದ್ದಿದ್ದು. ಅವತ್ತು ಬಂದ್ಬಿಟ್ಟು ಟೇಕ್ ದ ಫ್ಯಾಕ್ಟ್ ಸರ್. ವಾಟ್ ಐ ಟೆಲ್ ಇಸ್ ಟೇಕ್ ದ ಫ್ಯಾಕ್ಟ್ ಸಮೇತ ಹೇಳ್ತಾ ಇರುವಂತದ್ದು. ಟುಡೇ ಇಟ್ ಹಸ್ ಕ್ರಾಸ್ ಮೋರ್ ದೆನ್ 60,000 crores ದ ಇಂಡಿಯನ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್. ಅಂಡ್ ವಾಟ್ ವೇ ಯು ಡೂಯಿಂಗ್? ಇದು ಒಂದು ಆತ್ಮನಿರ್ಭರ ಅಲ್ವಾ? ದಿಸ್ ಇಸ್ ವಾಟ್ ವಿ ಕಾಲ್ ಆತ್ಮನಿರ್ಭರ ಭಾರತ. ನಾವು ಯಾವುದೇ ಪ್ರತಿಯೊಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗೆ ಹೊರ ದೇಶಗಳಿಗೆ ನಾವು ಏನಂತ ಗುಲಾಮರಾಗಿ ಕಾಯ್ತಾ ಇದ್ವಿ, ಇದ್ ಮಾಡ್ತಾ ಇದ್ವಿ. ಅದರಿಂದ ಹೊರಗಡೆ ಬಂದಿದ್ದೀವಿ. ಮೇನ್ ಸೆಕ್ಟರ್ಸ್ ನೀವು ಇಗ್ನೋರ್ ಮಾಡಿದ್ರಿಂದನೇ ವಾಟ್ ಎವರ್ ದ ಸೆಕ್ಟರ್ಸ್ ನೀವು ಯಾವ ಸೆಕ್ಟರ್ಸ್ ಇಗ್ನೋರ್ ಮಾಡಿದ್ವು, ವಿ ಮಾಡಿಫೈಡ್ ಇಟ್, ವಿ ಸ್ಟ್ರೆಂಥೆನ್ಡ್ ಇಟ್. ಹೇಳ್ತಾ ಇರೋಂಥದ್ದು ಮೊನ್ನೆ ಬಂದು ತಾವು ಹೇಳ್ತಾ ಇರೋಂತ ತೆರಿಗೆದಾರರಿಗೆ ಯಾರ್ಯಾರು ಸಣ್ಣ ವ್ಯಾಪಾರಿಗಳಾಗಿದಂಥದ್ದನ್ನ ಹಾಕಿದಂಥದ್ದು ಯಾರು? ಕರ್ನಾಟಕ ಸರ್ಕಾರ ಹಾಕಿದಂತ ಕೊಟ್ಟಿದಂತ ಟ್ಯಾಕ್ಸ್ ಆನ್ ದ ಬೇಸ್ ಆಫ್ ದ ಥರ್ಡ್ ಪಾರ್ಟಿ ಇದರಲ್ಲಿ. ಹಾಗಾದ್ರೆ ಅವ್ರು ಪ್ರತಿಬಂಧ ಬೇರೆಯವ್ರ ಮೇಲೆ ಗುಬೆ ಕೂರಿಸ್ತಾರಲ್ಲ, ಹಾಗಾದ್ರೆ ನಾವು ಅದನ್ನ ಮನ್ನಾ ಮಾಡಿದೀವಿ, ವಾಪಸ್ ತಗೊಂಡಿದೀವಿ ಅಂತ ಹೇಳಿದ್ದು ಕೇಂದ್ರ ಸರ್ಕಾರನ ಇಲ್ಲ ರಾಜ್ಯ ಸರ್ಕಾರನ? ಯಾರು ಹೇಳಿದಂಥದ್ದು? ಇದನ್ನ ಜನರಿಗೆ ಹೂವು ಇಡುವಂತದ್ದನ್ನ ದಯವಿಟ್ಟು ಕಾಂಗ್ರೆಸ್ನವರು ಮಾಡಬಾರ್ದು. ವರ್ತಕರಾಗ್ಬೋದು, ಸಣ್ಣ ವ್ಯಾಪಾರಿಗಳಾಗ್ಬೋದು, ಅರ್ಥ ಇವಾಗಿನ ಇದನ್ನ ನೋಟಿಸ್ ನ ಕೊಟ್ಟಿದ್ದಂಥದ್ದು ಆನ್ ದ ಬೇಸಿಸ್ ಆಫ್ ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ಸ್. ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರ ಒಂದೆಲ್ಲ ಟ್ಯಾಕ್ಸ್ ಆಫೀಸರ್ಸ್ಗೆ ಹೇಳ್ತಾರೆ, ಏನಂತಾರೆ, ಕಲೆಕ್ಷನ್ಸ್ ಕಮ್ಮಿ ಇದೆ, ಗ್ಯಾರಂಟಿ ಇದಿಲ್ಲ, ಕೊಡ್ತಾರೆ 1,20,000 ಕೋಟಿ ಕಲೆಕ್ಟ್ ಮಾಡಿ ಅಂತ ಕೊಡ್ತಾರೆ. ಮಾರನೇ ದಿನ ಹೋಗಿದಂಥದ್ದು ನೋಟಿಸು ಕನ್ನಡದಲ್ಲಿ ಹೋಗಿದಂಥದ್ದು, ತಾವೇ ಅವ್ರನ್ನ ಕರೆದುಬಿಟ್ಟು ನಾವು ಅದನ್ನ ಮನ್ನಾ ಮಾಡ್ತೀವಿ ಅಂದ್ರೆ ನೀವು ಮನ್ನಾ ಮಾಡ್ತೀರಾ ಅದನ್ನ? ಅದಲ್ಲಿ ನೀವು ಕೊಟ್ಟಿದಂಥದ್ದು ಇದನ್ನಲ್ಲಿ. ಸೊ ಹಂಗಂದ್ರೆ ಜನರನ್ನ ತಿರುಚುವಂಥದ್ದು, ದಿಕ್ಕು ತಪ್ಪಿಸುವಂಥದ್ದು, ನೀವೇ ಮಗುನ ಇದ್ ಮಾಡೋ ಸರ್. ನೀವು ಅವ್ರ ಮೇಲೆ ಆಗ್ತಾ ಇದ್ರೆ ಅವ್ರು ನಿಮ್ಮ ಮೇಲೆ ಆಗ್ತಾ ಇದ್ದಾರೆ ಸರ್. ಕ್ಲಿಯರ್ ಸೈಡ್ ನಾವು ಹೇಳ್ತಾ ಇರೋದು, ಅವ್ರು ಹೇಳ್ತಾರೆ ಸೆಂಟ್ರಲ್ ಗವರ್ನಮೆಂಟ್ ಬರುತ್ತೆ ಅಂತ ಹೇಳಿ. ಈ ಒಂದು ಇದನ್ನ ಮಾಡಿದಂಥದ್ದು ಯಾರು? ನೋಟಿಸ್ ಕೊಟ್ಟಿದ್ದಂಥದ್ದು ಯಾರು? ಯಾವ ಭಾಷೆಯಲ್ಲಿ ನೋಟಿಸ್ ಕೊಟ್ಟಿದ್ದಂಥದ್ದು? What was the instructions given to the commercial tax officers with the same? ಯಾಕೆಂದ್ರೆ ಇವರ ಅವಜ್ಞಾನಿಕ ಗ್ಯಾರಂಟಿಗಳಿಗೆ ದುಡ್ಡು ಇಲ್ದಿರಾ ಬರ್ತಾ ಇದ್ದಾರೆ. 1,20,000 ಕೋಟಿನ ಕಲೆಕ್ಟ್ ಮಾಡಬೇಕು ಅಂತ ಆರ್ಡರ್ ಬಂದಾಗ ಎಲ್ಲಾ ಸೋರ್ಸ್ ಆಯ್ತು, ಸ್ಟಾಂಪ್ ಆಯ್ತು, ಹಾಲ್ ಆಯ್ತು, ಮರಣ ಪ್ರಮಾಣ ಆಯ್ತು, ಜನ್ಮ ಪ್ರಮಾಣ ಆಯ್ತು, ಮುದ್ರಾಂಕ ಆಯ್ತು, ಇನ್ನೇನು ಉಳಿದಿಲ್ಲ ಸರ್ ಅವ್ರಿಗೆ. ಇದೊಂದು ಉಳಿದಿತ್ತು, ಇದನ್ನ ಅವ್ರ ಮೇಲೆ ಹಾಕಕ್ಕಂತ ಮಾಡಿದ್ರು. ಆದ್ರೆ
ವರ್ತಕರ ಬುದ್ಧಿವಂತಿಕೆಯಿಂದ ನಮ್ಮ ಒಂದು ಹೋರಾಟ ಅವ್ರ ಜೊತೆಗಿದ್ದರಿಂದ ನಾವು ಕೊಟ್ಟಂತ ಹೆಲ್ಪ್ ಲೈನ್ ನಾವು ಮಾಡಿದ್ರಿಂದ ಹಲವಾರು ಜನಕ್ಕೆ ನಾವು ಸ್ಪಂದಿಸೋದ್ರಿಂದ ಈ ಒಂದು ಸಮಸ್ಯೆಗೆ ದೊಡ್ಡದೊಂದು ಹೋರಾಟಕ್ಕಾಗಿ ಹಿಂದಕ್ಕೆ ತಗೊಂಡಿದ್ದಂತ ಎಸ್ ರಘು ಸರ್ ಬರ್ತೀನಿ ರಘು ಸರ್, ಈಗ ರಕ್ಷಣಾ ರಫ್ತು ಅಂತ ಬಂದಾಗ 4,000 ಕೋಟಿ ನೀವಿದ್ದಾಗ ಇವ್ರಿದ್ದಾಗ ಅದರ 4-5 ಪಟ್ಟು ಜಾಸ್ತಿ ಆಗಿದೆ. ಯಾಕೆ ಯಾವುದನ್ನು ಕೂಡ ಒಪ್ಕೊಳ್ಳಲ್ಲ ಸರ್? ಯಾಕೆ ಒಪ್ಕೊಳ್ಳಲ್ಲ? ಮಾಡಿದ್ದನ್ನ ಯಾಕೆ ಒಪ್ಕೊಳ್ಳಲ್ಲ? ಟೀಕೆ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ, ಒಂದು ವಿಚಾರವನ್ನ ದಯವಿಟ್ಟು ಬಿಜೆಪಿ ಅವರು ಏನಾದ್ರು ಅವರು ಆತ್ಮನಿರ್ಭರ ಭಾರತ್ ಅಂತ ಹೇಳ್ತಾ ಇದ್ರು, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಕ್ಕಂಥ ಸ್ಲೋಗನ್ ಅನ್ನ ಮೇಕ್ ಇನ್ ಇಂಡಿಯಾ ಮಾಡ್ತೀವಿ, ಈ ದೇಶದ ಇನ್ಕ್ಲೂಡಿಂಗ್ ಡಿಫೆನ್ಸ್ ಇದನ್ನ ನಾವು ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಬಂದಂತ ಮೇಕ್ ಇನ್ ಇಂಡಿಯಾ ಯಾಕೆ ಆ ಸ್ಲೋಗನ್ ಅನ್ನ ಮರ್ತ್ಬಿಟ್ರು? ಇವರದೇ ಬಿಜೆಪಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಬಂದಂತ ಮೇಕ್ ಇನ್ ಇಂಡಿಯಾ ಯಾಕೆ ಫೇಲ್ ಆಯ್ತು? ಇವರೇ ಯಾಕೆ ಇವ್ರದೇ ಸರ್ಕಾರ 2ನೇ ಬಾರಿ ಅಧಿಕಾರಕ್ಕೆ ಬಂದ ತಕ್ಷಣ ಆಮೇಲೆ ಹೇಳ್ತೀನಿ. ಅಲ್ಲ, ಒಂದ್ ನಿಮಿಷ ನೀವು ಬರ್ದಿಟ್ಕೊಳ್ಳಿ, ಪ್ಲೀಸ್ ಬರ್ದಿಟ್ಕೊಳ್ಳಿ, ನಾನು ಹೇಳ್ತೀನಿ, ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ, ನಾನು ಉತ್ತರ ಕೊಡ್ತೀನಿ, ಪ್ಲೀಸ್ ಬರ್ದಿಟ್ಕೊಳ್ಳಿ. ಸೊ ಮೇಕ್ ಇನ್ ಇಂಡಿಯಾ ಸ್ಲೋಗನ್ ಅನ್ನ ಬಿಟ್ಟು ಈಗ್ಲೂ 90% ಎಲೆಕ್ಟ್ರಾನಿಕ್ಸ್ ಅನ್ನ ಈಗಲೂ ಇಂಪೋರ್ಟ್ ಮಾಡ್ಕೊಳ್ತಾರೆ. ಇಂಪೋರ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಜಸ್ಟ್ ಅಸೆಂಬಲ್ ಮಾಡಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಈ ದೇಶದ ಜುಮ್ಲಾ, ಇದು ಈ ಬಿಜೆಪಿ ನರೇಂದ್ರ ಮೋದಿ ಅವರ ಜುಮ್ಲಾ. ಹಾಗಿದ್ರೆ ನೀವು ಮೇಕ್ ಇನ್ ಇಂಡಿಯಾ ಮಾಡಿದ್ರೆ ಒಂದು ಚಿಪ್ ಅನ್ನ ಇಲ್ಲಿವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ನೀವು ಯಾವ್ದಾದ್ರು ಒಂದು ಚಿಪ್ ಮಾಡ್ತಾ ಇದ್ದೀರಾ? ಇಲ್ಲ. ಸೊ ಇವಾಗ ಸಣ್ಣ ಮೆಡಿಸಿನ್ ಅಲ್ಲಿ ಕೆಲವು ಸುಮಾರು 100% ಈಗಲೂ ರಾ ಮೆಟೀರಿಯಲ್ ಅಲ್ಲಿಂದ ಬರ್ತಾ ಇದೆ, ಚೈನಾದಿಂದ. ನೀವು DAP ಏನು ಗೊಬ್ಬರ ಮಾತಾಡ್ತಾ ಇದೀವಿ ಇವತ್ತು, DAP ಮತ್ತೆ ಇನ್ನಿತರ ಕೃಷಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ಎಕ್ಸೆಪ್ಟ್ ಯೂರಿಯಾ ಒಂದು ಬಿಟ್ರೆ ಮಿಕ್ಕಿದ್ದೆಲ್ಲೂ ಈಗಲೂ 70% ಇಂಪೋರ್ಟ್ ಮಾಡ್ಕೋತೀರಿ. ಕಳೆದ 10 ವರ್ಷದಲ್ಲಿ ನೀವು ಯೂರಿಯಾ ಬಿಡಿ, ಕಳೆದ 10 ವರ್ಷದಲ್ಲಿ ನೀವು 11 ವರ್ಷದಲ್ಲಿ ನೀವು ಹೇಳಿದೇನು ನಾವು ಮೇಕ್ ಇನ್ ಇಂಡಿಯಾದಲ್ಲಿ ಎಲ್ಲಾ ಮಾಡ್ಬಿಡ್ತೀವಿ. ಎಲ್ಲ ಮೇಡ್ ಇನ್ ಚೀನಾನೇ ಸರ್, ಎಲ್ಲ ಮೇಡ್ ಇನ್ ಚೀನಾನೇ. ಈಗ ಅಲ್ಲ, ಎಲ್ಲ ಮೇಡ್ ಇನ್ ಚೀನಾ. ಇವರು ಮೇಡ್ ಇನ್ ಅಂದ್ರೆ ಈ ದೇಶದ ರೈತರಿಗೆ, ಈ ದೇಶದ ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡೋದ್ರ ಬದಲಾಗಿ ಮೇಕ್ ಇನ್ ಚೈನಾ ಮಾಡಿ ಯುವಕರನ್ನ ಚೈನಾವನ್ನ ರಿಚ್ ಮಾಡಕ್ ಕೊಟ್ಟಿದೆ ಇದೇ ಬಿಜೆಪಿಯ ಸಾಧನೆ. ಹಾಗಿದ್ರೆ ನೀವು ಕೊರೋನಾ ಸಂದರ್ಭದಲ್ಲಿ ನಿಮ್ಗೆ ರಾ ಮೆಟೀರಿಯಲ್ ಸಿಗ್ಲಿಲ್ಲ, ಗಲಾಟೆ ಮಾಡಿ ಗೋಗರ್ದು ಕಾಲಕ್ಕೆ ಬಿದ್ದು ಅವತ್ತು ರಾ ಮೆಟೀರಿಯಲ್ ತಗೊಂಡು ಬಂದು ಆದ್ರೂ ಅಮಾಯಕರನ್ನ ಸಾಯಿಸಿದ್ರೆ ಅದು ಬೇರೆ ವಿಚಾರ. ನೀವು ಮೇಕ್ ಇನ್ ಇಂಡಿಯಾ ಆಮೇಲೆ ಆತ್ಮನಿರ್ಭರ್ ಭಾರತ್ ಆಮೇಲೆ ಮಾತಾಡಿದ್ರೆ ಆತ್ಮನಿರ್ಭರ್ ಭಾರತ್ ಆಯ್ತು, ಡಾಲರ್ ಆಯ್ತು, ಈಗ PLI ಸ್ಕೀಮ್ ಯಾಕೆ ₹1 ಇಲ್ಲಿವರೆಗೂ ಇನ್ವೆಸ್ಟ್ ಆಗಿಲ್ಲ? ಸ್ವದೇಶಿ ಏನು ಯಾವುದು ಒಂದು ಸಣ್ಣ ಗುಂಡು ಸೂಜಿಯಿಂದ ಹಿಡಿದು ಒಂದೇ ಒಂದು ಪಾಯಿಂಟ್. ಆಮೇಲೆ ಹೇಳಿದ್ರು ಬಿಜೆಪಿ ನಾವು ಕಾಂಗ್ರೆಸ್ ಬಂದ್ಬಿಟ್ರೆ ಕಾಂಗ್ರೆಸ್ ಬಿಜೆಪಿ ಅಧಿಕಾರಿ ಮೋದಿ ಅವ್ರು ಬಂದ್ಬಿಟ್ರೆ ನಮ್ದು $1ಗೆ ₹1 ಈಕ್ವಲ್ ಆಗ್ಬಿಡ್ತದೆ ಅಂತ ಹೇಳಿದ್ರಿ. ಇವತ್ತು ₹86 ಇಡೀ ದೇಶದ ಇತಿಹಾಸದಲ್ಲಿ 75 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇದರಲ್ಲಿ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಇವತ್ತು ಫಸ್ಟ್ ಟೈಮ್ ಸೆಂಚುರಿ ಹೊಡೆಯಕ್ಕೆ ಹೋದವ್ರು ಯಾರು ಸ್ವಾಮಿ? ಪೆಟ್ರೋಲ್ ಡೀಸೆಲ್ ಬಿಡಿ, ಜನರನ್ನ ಸುಲಿಗೆ ಮಾಡಿ ಇವತ್ತು ₹100 ತಗೊಂಡೋಗಿದ್ದೀರಾ. ಅದೇ ರೀತಿ ಇಡೀ ದೇಶದ ಎಲ್ಲಾ ಜನರ ತೆರಿಗೆಯನ್ನ ಅಂದ್ರೆ ಎಲ್ಲಾ ಜನರು ಕಟ್ಟುವ ತೆರಿಗೆಯನ್ನ ತೆಗೆದುಕೊಂಡು ಹೋಗಿ ನೀವೇ ಕೇಂದ್ರ ಸರ್ಕಾರ ತಿಂದು ತೆಗ್ತಾ ಇದ್ದೀರಾ. ಯಾಕೆ? ಹಿಂದೆ ಎಲ್ಲ ರಾಜ್ಯಗಳೇ ಇಂಡಿಪೆಂಡೆಂಟ್ ಆಗಿದ್ವು. ಆ ಇಂಡಿಪೆಂಡೆಂಟ್ ಆಗಿದ್ದಂಥ ರಾಜ್ಯಗಳನ್ನ ಇವತ್ತು ಗುಲಾಮರನ್ನಾಗಿ ಮಾಡಿಕೊಂಡು ನೀವು ಕಂಟ್ರೋಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ, ಇದು ನೆಗೆಟಿವ್. ಸರ್, ಈಗ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಆಯುಷ್ಮಾನ್ ಭಾರತ್, ಇವೆಲ್ಲ ಜನ್ಧನ್ ಯೋಜನೆ, ಇವೆಲ್ಲ ಬಿಜೆಪಿಯ ಮಹತ್ವಾಕಾಂಕ್ಷಿ ಯೋಜನೆಗಳು. ಬಟ್ ಈಗ ನೋಡ್ತಾ ಇದ್ರೆ ಹಾಗಾದ್ರೆ ಏನು ಪ್ರಗತಿ ಕಾಣಿಸಿಲ್ವ ನಿಮ್ಗೆ? ಅಲ್ಲಲ್ಲ, ಈಗ BJP ಅವರ ಯೋಜನೆಗಳು ಇದೆ. ಈಗ ನಾನು ಮೋದಿಯವರು ಈಗ ಎಲ್ಲಿ 370 ಆರ್ಟಿಕಲ್ ತೆಗೆದ್ರು ಎಲ್ಲಿ ಕಾಶ್ಮೀರಲ್ಲಿ, ಅಲ್ಲೇನೋ ಒಂದು ಸ್ವಲ್ಪ ರಿಫಾರ್ಮ್ಸ್ ಆಯಿತು, ಅದನ್ನು ನಾವು ಒಪ್ಕೋಬೇಕು. ಮತ್ತು ಈಗ ನೀವೇನಂದ್ರೆ ಜನ್ಧನ್ ಖಾತೆ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಹೌದು ಎಲ್ಲ ಆಗಿದೆ. ಹೆಂಗೆ ಅಂದರೆ ಈಗ ಡಿಜಿಟಲ್ ಇಂಡಿಯಾ ಆಗಿದೆ. ಯಾವ ರೀತಿ ಅಂದರೆ ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀರಾ, ಮೊಬೈಲಲ್ಲಿ ದುಡ್ಡು ಇಟ್ಟಿದ್ದೀರಾ ಅನ್ನೋ ಕ್ವಶನ್ ಬಂದ್ಬಿಟ್ಟಿದೆ ಇವತ್ತು ಒಬ್ಬ ವ್ಯಕ್ತಿ ಅವನು ಬ್ಯಾಂಕಲ್ಲಿ 50 ಲಕ್ಷ ಇಡಲಿ, 1 ಕೋಟಿ ಇಡಲಿ, 2 ಕೋಟಿ ಇಡಲಿ, ಫ್ರಾಡ್ ಆದರೆ ಅವ್ರು ಕೊಡೋದು ಬರೀ 5 ಲಕ್ಷ ಅಂತ. ಅಂದರೆ ಇವತ್ತು ವ್ಯವಸ್ಥೆ ಎಷ್ಟು ಬ್ಯಾಂಕ್ನೂ ನಂಬೇಡಿ ಅಂತ ಗೌರ್ಮೆಂಟೇ ಹೇಳ್ಬಿಟ್ಟೈತೆ. ಅಂದರೆ ನೀನು 1 ಕೋಟಿ ಅಲ್ಲ 10 ಕೋಟಿ ಇಡು, ನೀನು ಫ್ರಾಡ್ ಆದರೆ ನಾವು ಕೊಡೋದೇ 5 ಲಕ್ಷ ಒಂದು ಅಕೌಂಟ್ಗೆ. ಅಂದರೆ ದೇಶದಲ್ಲಿ ಇವತ್ತು ಜನರು ಡಿಜಿಟಲ್ ಇಂಡಿಯಾ ಯಾವ ಲೆವೆಲ್ ಆಗಿದೆ ಅಂದರೆ ಫ್ರಾಡ್ ಇಂಡಿಯಾ ಆಗ್ಬಿಟ್ಟಿದೆ, ಸ್ಕ್ಯಾಮ್ ಇಂಡಿಯಾ. ಮತ್ತು ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ ದೇಶದಲ್ಲಿ, ಡ್ರಗ್ ಸಿಗುತ್ತೆ. 1100 ಟನ್ನು ಡ್ರಗ್ ಸಿಕ್ಕಿದೆ. ಒಂದು ವರ್ಷಕ್ಕೆ 23,500 ಕೋಟಿಯಷ್ಟು ಡ್ರಗ್ಸು ಈ ದೇಶದೊಳಗೆ ಬರ್ತಾ ಇದೆ. ಅಂದರೆ ದೇಶದಲ್ಲಿ ಏನು ಮಾಡ್ತಾ ಇದೆ? ಡಿಫೆನ್ಸ್ ಮಿನಿಸ್ಟ್ರಿ ಏನು ಮಾಡ್ತಾವ್ರೆ?
ನಮ್ಮ ವ್ಯವಸ್ಥೆ ಎಷ್ಟು ಹಾಳಾಗಿದೆ, ಹೊರಗಿನ ವ್ಯವಸ್ಥೆ, ಇಷ್ಟು ಡ್ರಗ್ಸು ಈ ದೇಶದೊಳಗೆ. ಮೊನ್ನೆ ಡೆಲ್ಲಿಲಿ 8,000 ಕೋಟಿ ಡ್ರಗ್ಸು ಒಂದು ಏರೋಪ್ಲೇನಲ್ಲಿ ಡೆಲ್ಲಿ ಏರ್ಪೋರ್ಟ್ ಬಿಟ್ಟು ಆಚೆ ಅದು ಬಂದಿರುತ್ತೆ, ಆಚೆಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಲ್ಲಿಗೆ ಏರ್ಪೋರ್ಟ್ ಅಥಾರಿಟಿಗಳನ್ನ ಇವರು ಪ್ರೈವೇಟ್ಗೆ ಮಾಡಿರೋದ್ರಿಂದ ಅವುಗಳಲ್ಲಿ ಫೇಲ್ಯೂರ್ ಇದೆಯಾ ಹೇಳೋದು ಕೇಳಿದ್ರೆ ಏನಂತಾರೆ, ಮೆಷಿನ್ ಡಿಟೆಕ್ಟ್ ಮಾಡ್ತಾ ಇಲ್ಲ. ಅಂದರೆ ಇವ್ರು ಗೌರ್ಮೆಂಟಲ್ಲಿ ನಡೆಸಿದಾಗ ಈ ಸಮಸ್ಯೆ ಐತಿಲ್ಲ, ಈಗ ಪ್ರೈವೇಟ್ಗೆ ಹೋದ್ಮೇಲೆ ಮೆಷಿನ್ ಡಿಟೆಕ್ಟ್ ಮಾಡ್ತಾ ಇಲ್ವಾ ಏರ್ಪೋರ್ಟ್ಗಳಲ್ಲಿ. ಬರೀ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೇ 10 ಕೋಟಿ ರೂಪಾಯಿ ಡ್ರಗ್ಸು ಆಚೆ ಬಂದಿದೆ, ಅಲ್ಲೆಲ್ಲೋ ಕೇರಳ ಬಾರ್ಡ್ರಲ್ಲಿ ತಗಲಾಕೊಳ್ಳುತ್ತೆ. ಅಂದರೆ ಈ ಡ್ರಗ್ಸ್ಗಳು ಈ ಪ್ರಮಾಣದಲ್ಲಿ ಇವೆಲ್ಲ ಏರ್ಪೋರ್ಟ್ ಎಲ್ಲ ಯಾರ ಅಂಡರಲ್ಲಿದ್ದಾವೆ? ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿದ್ದಾವೆ ಇವು. ಅಂದರೆ ಅದನ್ನು ಗೌರ್ಮೆಂಟು ನಡೆಸೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಅಂದರೆ ದೇಶದ ಭದ್ರತೆ ಪೂರ್ತಿ ಸತ್ತೋಗಿದೆ. ಡ್ರಗ್ಸು ಕಂಪ್ಲೀಟ್ ಈ ದೇಶದಲ್ಲಿ ಗೊಬ್ಬರ ಸಿಗದೆ ಇರ್ಬೋದು, ನಿಮಗೆ ಡ್ರಗ್ಸ್ ಸಿಕ್ಕತ್ತೆ ಎಲ್ಲಿ ಬೇಕಾದರೂ, ಆ ಒಂದು ಪರಿಸ್ಥಿತಿಗೆ ಈ ದೇಶ ತಳ್ಳಿದ್ದಾರೆ. ಇನ್ನೊಂದು ಹೇಳೋದಾದರೆ, ನೀವು ಈ ಸೌತ್ ಸ್ಟೇಟ್ಗಳು ಇವತ್ತು ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾರೆ. 15th ಫೈನಾನ್ಷಿಯಲ್ ಕಮಿಷನ್ ಅಂತ ತಂದುಬಿಟ್ಟು ಸೌತ್ ಅವ್ರನ್ನೇ ಒಬ್ರನ್ನ ಕರ್ಕೊಂಡೋಗ್ಬಿಟ್ಟು ಫೈನಾನ್ಸ್ ಮಿನಿಸ್ಟ್ರ್ ಮಾಡ್ಬಿಟ್ಟು, ಅವರು ಮೇಕೆ ಇದ್ದಂಗೆ ಕೋತಿ ಮೊಸರನ್ನ ತಿಂದ್ಬಿಟ್ಟು ಮೇಕೆ ಬಾಯಿಗೆ ಮೆತ್ತಂತೆ, ಹಂಗೆ ನಿರ್ಮಲಾ ಸೀತಾರಾಮನ್ ಕರ್ಕೊಂಡೋಗಿ ಕೂರಿಸ್ಬಿಟ್ಟವ್ರೆ. ಇವರು ವ್ಯವಹಾರ ಮಾಡ್ಕೋತಾರೆ, ಅವ್ರು ಸುಮ್ಮನೆ ಒಂದು ಸ್ಟ್ಯಾಂಪ್ ಥರ ಮಾಡ್ಕೊಂಡವ್ರೆ. ಕರ್ನಾಟಕಕ್ಕೆ ಇವತ್ತು 80,000 ಕೋಟಿ ನಮ್ಮ ರಾಜಸ್ವ ಬಂದಿಲ್ಲ, 87,000 ಕೋಟಿ ಅಷ್ಟು ದುಡ್ಡು ಬಂದಿಲ್ಲ. ಡೆವಲಪ್ಮೆಂಟ್ ಏನಾಗಬೇಕು, ನಮ್ಮ ವ್ಯವಸ್ಥೆ ಏನಾಗಬೇಕು, ನಾವು ಇಷ್ಟು ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆಗೆ ಏನಾಗಬೇಕು ವ್ಯವಸ್ಥೆಗೆ? ಅಲ್ಲ, ನಾವು ಕೊಡ್ಲಿ, ನಮ್ಗೆ ಇಷ್ಟೊಂದು ಮೋಸ ಮಾಡಿ ಇನ್ನೊಬ್ರು ಉದ್ಧಾರ ಮಾಡೋದು ಬೇಕಿಲ್ಲ, ಹೋಗ್ಲಿ ಅಲ್ಲಿ ಉದ್ಧಾರನಾರು ಆಗ್ತಾ ಇದಾವೆ. ಇವತ್ತು ಬಿಹಾರದಲ್ಲಿ ಎಷ್ಟು ಬ್ರಿಡ್ಜ್ಗಳು ಬಿದ್ದೋಯ್ತಾ ಇದಾವೆ, ಕಟ್ಟಿದ ಬ್ರಿಡ್ಜ್ಗಳು ಎಷ್ಟು ನಿಂತವೆ ಅಲ್ಲಿ ಇವತ್ತು. ಅಂದ್ರೆ ಇವತ್ತು ಇವ್ರು ಕಟ್ಟೋವೆ, ಈಗ ಆಯ್ತು ನಮ್ಮ ದುಡ್ಡು ತಗೊಂಡೋಗಿ ಏನಾದ್ರು ಉದ್ಧಾರ ಆಯ್ತಾ ಇದಾರ? ಅದು ಆಯ್ತಾ ಇಲ್ಲ, ಅಲ್ಲೂ ನಡೀತಾ ಇರೋದೇ ಭ್ರಷ್ಟಾಚಾರ. ಅವ್ರ ಮನೆಗಳ ಮೇಲೆ ಇಡಿನೂ ಹೋಗಲ್ಲ, CBI ಹೋಗಲ್ಲ. ಬಿಹಾರದ ನಿತೀಶ್ ಮನೆ ಮೇಲೆ ಯಾವುದೂ ರೈಡ್ ಆಗಲ್ಲ. ಇಷ್ಟೆಲ್ಲ ಹಗರಣಗಳಾದರೂ ಯಾವುದೂ ರೈಡ್ ಆಗಲ್ಲ. ಇವತ್ತು ರೈಡ್ ಆಗೋದು ಕೇವಲ ಇವ್ರ ಮೇಲೆ ಯಾರು ಪ್ರಗತಿ ಸಾಧಿಸುವಂಥ ಮಿನಿಸ್ಟ್ರುಗಳಿರ್ತಾರೆ, ಯಾರು ಪ್ರಗತಿ ಸಾಧಿಸುವಂಥ ಇವ್ರು ಇರ್ತಾರೆ, ಅವ್ರ ಮೇಲೆ ಬರೀ ರೈಡ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಇನ್ನೊಂದು ಹೇಳಿದ್ರು, ಕೋವಿಡ್ ಟೈಮಲ್ಲಿ PM ಕೇರ್ ಫಂಡ್ ಆ ದುಡ್ಡು ತಗೊಂಡ್ರು, PM ಅದನ್ನು ಫಂಡ್ ಬಳಸಲೇ ಇಲ್ಲ, ಕೋವಿಡ್ಗೆ ಬಳಸಲೇ ಇಲ್ಲ. ದುಡ್ಡು ಏನು ಮಾಡಿದ್ರು? ಆಮೇಲೆ ಕೇಳಿದ್ರು ಇದು ಪ್ರೈವೇಟು ಇದು ಅಂದರು. ಅಂದರೆ ಪ್ರೈವೇಟ್ ಆದಮೇಲೆ ನೀವು ಯಾವುದೇ ಒಂದು ಕೆನರಾ ಬ್ಯಾಂಕ್ ಆಪ್ ತೆಗೆದ್ರು ಅದ್ರ ಕೆಳಗಡೆ PM ಕೇರ್ ಅಂತ ಬರ್ತಿತ್ತು. ನಾವು ಜನಗಳೆಲ್ಲ ದುಡ್ಡು ಹಾಕಿದ್ದೆ ಅದಕ್ಕೆ ಇದು ಗೌರ್ಮೆಂಟ್ ಟ್ರಸ್ಟ್ ಅಂತ, ಕೊನೆಗೆ ಹೇಳ್ತಾರೆ ಇದು ಪ್ರೈವೇಟ್ ಟ್ರಸ್ಟ್ ಅಂತಾರೆ. ಅಂದರೆ ಇವ್ರನ್ನ ಯಾವ ರೀತಿ ಟ್ರಸ್ಟ್ ಮಾಡ್ಬೇಕು ನಾವು? ಅಂದರೆ ಕಂಪ್ಲೀಟು ಫ್ರಾಡ್ ಮಾಡ್ಕೊಂಡೇ ಬಂದ್ಬಿಟ್ಟು ದೇಶನ ಇವತ್ತು ನಾವು ಹಂಗೆ ಮಾಡ್ತೀವಿ, ಇನ್ನೂ ಮಾಡ್ತೀವಿ ಅಂತಲೇ ಇದ್ದಾರೆ ಹೊರತು ಅವ್ರು ಮಾಡೋಕ್ಕೆ ಯೋಗ್ಯತೆ ಅಂತೂ ಇಲ್ಲ. ನನ್ನ ಪ್ರಕಾರ ಸಂಪೂರ್ಣ ದೇಶವನ್ನು ಅಧೋಗತಿಗೆ ತಂದಿದ್ದಾರೆ. ಕೊನೆಗೆ ರಫೇಲ್ ಸ್ಕ್ಯಾಮು, ಇವರೇನೋ ಡಿಫೆನ್ಸ್ ಮಾಡ್ಬಿಡ್ತೀವಿ ಅಂದರು. ಅವತ್ತು 126 ಫ್ಲೈಟ್ಗೆ 1,600 ಚಿಲ್ಲರೆ ಇದು ಕೋಟಿಗಳನ್ನ ಇದು ಮಾಡಿದ್ರು. ಇವರು 58,000 ಕೋಟಿಗೆ ಬರೀ 36 ಏರ್ಕ್ರಾಫ್ಟ್ ತಗೋಬರ್ತಾರೆ. ಆಮೇಲೆ ಅವ್ನು CBI ಚೀಫು ಆ ಕೇಸ್ನ ಓಪನ್ ಮಾಡಿದ್ರೆ ರಾತ್ರಿನೇ CBI ಚೀಫ್ನ ಎತ್ತಾಕ್ತಾರೆ. ಅಂದರೆ ಇವರು ಎಲ್ಲರನ್ನೂ ಎದುರಿಸ್ಕೊಂಡು, ಸ್ವಾಯತ್ತತೆ ಸಂಸ್ಥೆಗಳನ್ನ ಎದುರಿಸ್ಕೊಂಡು ಮಾಡಿಕೊಂಡು ಇವತ್ತು ದೇಶವನ್ನು ಯಾವ ಲೆವೆಲಿಗೆ ತಂದಿದ್ದಾರೆ. ಆಮೇಲೆ ಬೇಡ, ಹಂಗರ್ ಇಂಡೆಕ್ಸ್ ಇವತ್ತು ಎಷ್ಟಿದೆ? 104ನೇ ರ್ಯಾಂಕಿಗೆ ಬಂದಿದೆ ಈ ದೇಶ. 127 ದೇಶಗಳಲ್ಲಿ ಹಂಗರ್ ಇಂಡೆಕ್ಸು 104ನೇ ಸ್ಥಾನಕ್ಕೆ ಬಂದಿದೆ. ಅಂದರೆ ಹೋಗ್ಲಿ, ಇವರು ಬಡತನನಾರು ಮೇಲೆ ಎತ್ತುತ್ತಾ ಇದ್ದಾರಾ? ಇಲ್ಲ. ಇವತ್ತು ಏನಾಗ್ತಾ ಇದೆ, ಹೌದು ನಾವು GDP ಇನ್ಕ್ರೀಸ್ ಆಯ್ತಿದ್ದೀವಿ, ನಾವು ಏನೋ ಟ್ರಿಲಿಯನ್ ಎಕನಾಮಿ ಮಾಡ್ತೀವಿ, ಆ ಎಕನಾಮಿ ಯಾರನ್ನು ಉದ್ಧಾರ ಮಾಡ್ತಾವ್ರೆ? ಕೇವಲ ಒಂದು 125 ಜನ ಕಾರ್ಪೊರೇಟ್ಸ್ನ ಉದ್ಧಾರ ಮಾಡೋದು ಇವರ ಏನು ಬದ್ಧತೆನಾ? ಇಲ್ಲ 125 ಕೋಟಿ ಜನನ ಉದ್ಧಾರ ಮಾಡೋ ಬದ್ಧತೆ ಇವರಲ್ಲಿ ಇದೆಯಾ? 125 ಕೋಟಿ ಜನ ಎಲ್ಲಿ ಸರ್? ಈಗ 30 ರೂಪಾಯಿ ಮೊಬೈಲ್ ಇವತ್ತು 500 ರೂಪಾಯಿ ಕಟ್ಟಬೇಕು, 300 ರೂಪಾಯಿ ಸಿಲಿಂಡರ್, 1,000 ರೂಪಾಯಿ ಕಟ್ಟಬೇಕು. ದುಡ್ಡು ಯಾರಿಗೂ ಹೋಗ್ತಾ ಇದೆ? ಟೆಲಿಕಾಂ ಯಾರಿಗೂ ಹೋಗ್ತಾ ಇದೆ? ಟೋಲ್ ಯಾರಿಗೂ ಹೋಗ್ತಾ ಇದೆ? ಇವತ್ತು ಟೋಲ್ಗಳು ತಗೊಳ್ಳಿ, ಟೋಲ್ಗಳಂತ ಫ್ರಾಡು 60 ಕಿಲೋಮೀಟರ್ಗಿಲ್ಲ, ಎಲ್ಲ ಕಡೆ 40 ಕಿಲೋಮೀಟರ್ಗೆ ಮಧ್ಯೆ ಟೋಲ್ಗಳು ಹಾಕೊಂಡವ್ರೆ. ಇವರ ಏಜೆಂಟ್ಗಳವರು, ಏನು BJP ಪಕ್ಷದ ಏಜೆಂಟ್ಗಳವರು, ಟೋಲ್ಗಳು ಹಾಕಿರೋರು, ಟೋಲ್ಗಳು ಕಿತ್ತಾಕ್ಸಿ ಎಷ್ಟೋ ಕಡೆ ಟೈಮ್ ಮುಗ್ದೋಗಿದೆ. ಆ ಟೋಲ್ಗಳನ್ನ ಯಾಕೆ ನಡೆಸ್ತಾ ಇದ್ದಾರೆ? ನಾನು ಹೇಳ್ತಾ ಇರೋದು, ಇವತ್ತು ನೋಡಿ ದೇಶದ ಎಕನಾಮಿ ಎಲ್ಲಿ ಹೋಗ್ತಾ ಇದೆ ಅಂದರೆ ಮೊಬೈಲು, ಮತ್ತು ಪೆಟ್ರೋಲ್, ಡೀಸೆಲ್ಲು, ಗ್ಯಾಸು, ಟೋಲು, ಈ 4ರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಜನರನ್ನ ಡೈಲಿ ಲೂಟಿ ಮಾಡ್ತಾ ಇದ್ದಾರೆ. ಇದನ್ನ ಲೂಟಿ ಮಾಡೋದ್ರ ಜೊತೆಗೆ ಬ್ರಿಟಿಷರು ಹಾಲು ಮೊಸರು ಟ್ಯಾಕ್ಸ್ ಹಾಕಿರ್ಲಿಲ್ಲ, ಇವರು ಹಾಲು ಮೊಸರು ಬಿಡ್ತಾ ಇಲ್ಲ, ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದರೆ ಇವತ್ತು ದೇಶದ ಬಡ ಜನರನ್ನ ರಕ್ತನ ಹೀರಿ ಒಂದು 4 ಜನ, ಒಂದು 20 ಜನ ಕಾರ್ಪೊರೇಟ್ನ ಉದ್ಧಾರ ಮಾಡೋದೇ ಮೋದಿಯವರ ಬದ್ಧತೆ. ಅವರ ಆಸ್ತಿನ 330 ಕೋಟಿ 40 ಕೋಟಿ ಎಷ್ಟು 1000 ಕೋಟಿ ಇನ್ಕ್ರೀಸ್ ಮಾಡೋದೇ ಇವರ ಬದ್ಧತೆ ಆಗಿದೆ ಹೊರತು ಜನರ ಜೀವನವನ್ನು ಇಂಪ್ಲಿಮೆಂಟ್ ಮಾಡೋದು ಇವರ ಬದ್ಧತೆ ಆಗಿಲ್ಲ. ಬದ್ಧತೆ ಆಗಬೇಕು. ಜನರಿಗೆ ಇವತ್ತೇನು ಇನ್ಫ್ಲೇಷನ್ ಇದೆ ಅದು ಕಡಿಮೆ ಆಗಬೇಕು. ಇನ್ಫ್ಲೇಷನ್ ಕಡಿಮೆ ಆದ್ರೇ ಜನ ಜೀವನ ಸುಧಾರಿಸೋದು ಅಂತ ನಾನು ಹೇಳ್ತೀನಿ. ಸರ್ ಅಲ್ಲ ಕುಮಾರ್ ಸರ್, ಈಗ ಜನರ ಬಾಯಲ್ಲಿ ಬರಬೇಕು ಸರ್. ಏನೋ ಒಂದು ಕೆಲಸ ಆದರೂ ಕೂಡ
ಆಯ್ತಪ್ಪ ನನಗೆ ಆಯುಷ್ಮಾನ್ ಭಾರತ್ ನನಗೆ ಇಷ್ಟು ಟ್ರೀಟ್ಮೆಂಟ್ ಆಯಿತು, ಅಥವಾ ನನಗೆ ರೈತರ ಖಾತೆಗೆ ಒಂದು 2,000 ಬಿತ್ತಪ್ಪ, ಈ ಥರ ಜನರ ಬಾಯಿಲೆ ಇದು ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಸರ್, ಜನ್ಧನ್ ಖಾತೆ ಈಗ 2014 ಬರೋವರೆಗೂ ಈಗ 60 ಕೋಟಿ ಖಾತೆ ಆಗಿದೆ ಸರ್. ಅಲ್ಲಿ 60 ಕೋಟಿ ಖಾತೆಯಲ್ಲಿ 2 ಲಕ್ಷ ಕೋಟಿಗಿಂತ ಜಾಸ್ತಿ ದುಡ್ಡಿದೆ. ಅಂದ್ರೆ ಬಡವರ ಝೀರೋ ಅಕೌಂಟ್ ಬ್ಯಾಲೆನ್ಸು. ಇದನ್ನ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷಗಳ ಅವಧಿ ಇದ್ದಾಗ ಬಡವರಿಗೆ ನ್ಯಾಷನಲೈಸ್ ಬ್ಯಾಂಕು ಎಲ್ಲ ಆಯ್ತಲ್ಲ, ಯಾಕೆ ಬಡವರ ಮನೆಗೆ ಇದು ಬ್ಯಾಂಕ್ ಹೋಗ್ಲೇ ಇಲ್ಲ? ಅವರೊಂದು ಅಕೌಂಟ್ ಓಪನ್ ಮಾಡೋಕ್ಕಾಗಲೇ ಇಲ್ಲ. ಝೀರೋ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ನರೇಂದ್ರ ಮೋದಿ ಅವರೇ ಬರಬೇಕಾಗಿತ್ತು. ಝೀರೋ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ. ಅದು ಕರೋನಾ ಟೈಮ್ನಲ್ಲಿ ಹೆಲ್ಪ್ ಆಗಲಿಲ್ವಾ? ಯಾರ್ಯಾರು ಸಂಸತ್ತರಿದ್ರು ಅವಾಗ ಅವ್ರಿಗೆ ಈಸಿಯಾಗಿ ಅವ್ರ ಅಕೌಂಟ್ಗೆ ಅದು ಹೋಗ್ಲಿಲ್ವಾ? ಅದ್ಯಾಕೆ ನೀವು ಹೇಳಲ್ಲ ಅದನ್ನಲ್ಲಿ? ಅದನ್ಯಾಕೆ ಮರೆ ಮಾಡಿಸ್ತೀರಾ? ಅದಾದ್ಮೇಲೆ ಪಿ ಎಂ ಕಿಸಾನ್ ಯೋಜನೆದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು. ನಾವೇನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕೊಡ್ತಾ ಇದ್ವಿ, ಇದು 20ನೇ ಕಂತು 30ನೇ ಕಂತು ಆಗಿದೆ. ಎಷ್ಟು ಲಕ್ಷಾಂತರ ರೈತರಿಗೆ ಅವ್ರ ಅಕೌಂಟ್ಗೆ ಹೋಗ್ತಾ ಇರೋವಂಥದ್ದು. ಅವ್ರು ವಾಟ್ ಎವರ್ ಇಟ್ ಈಸ್ ಅವ್ರು ಯೂಸ್ ಮಾಡ್ಬೋದು ಅಂತದ್ದು. ಅದೇ ಪಿ ಎಂ ಕಿಸಾನ್ ಯೋಜನೆನ ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 4,000 ರೂಪಾಯಿ ತಂದಿದ್ದಂಥದ್ದು. ಬಂದಂತವ್ರು ಕಾಂಗ್ರೆಸ್ ಸರ್ಕಾರದವರು ರೈತರ ಬಗ್ಗೆ ಕಾಳಜಿ ಇರೋರು ತೆಗೆದೇ ಹಾಕ್ಬಿಟ್ರು. ರೈತರ ಬಗ್ಗೆ ಇದ್ದಿದ್ದಂಥದ್ದು, ರೈತರ ಬಗ್ಗೆ ಇದ್ದಂತಾಗ. ಆಮೇಲೆ ರಫೇಲ್ ತುಂಬಾ ಸತಿ ಹೇಳ್ತಾ ಇದ್ದಾರೆ ಸರ್, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸೈಡ್ ಆಗಿದೆ. ವಾಟ್ ವಾಸ್ ಅರ್ಲಿಯರ್ ಡಿಸ್ಕಸ್ ವಾಸ್ ವಿತೌಟ್ ದ ಎಲೆಕ್ಟ್ರಾನಿಕ್ ವಾರ್ಫೇರ್, ವಾಟ್ ವಾಸ್ ಬಾಟ್ ವಿತ್ ಫುಲ್ಲಿ ಲೋಡೆಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ಗೂ ಡಿಫರೆನ್ಸ್ ಇರುತ್ತೆ. ಆ ಬೇಸಿಕ್ ಮಾಡೆಲ್ಗೂ ಅಂದ್ರೆ ಲೋಡೆಡ್ ಮಾಡೆಲ್ಗೂ ಡಿಫರೆನ್ಸ್ ಗೊತ್ತಿಲ್ಲದೆ ಇರೋಂಥ ಪ್ರತಿಪಕ್ಷಗಳಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ತಾವು ಹೇಳ್ರಿ ಪಿ ಎಂ ಕೇರ್ಸ್ ಅಂತ. ಆಮ್ ಆದ್ಮಿ ಅವರು ಪಿ ಎಂ ಕೇರ್ಸ್ ಫಂಡ್ ಇದರಲ್ಲಿ ವೆಂಟಿಲೇಟರ್ಸ್ ಕೊಟ್ಟಿರ್ಬೋದಾಗ್ಲಿ, ಬೇರೆ ಬೇರೆ ಹಾಸ್ಪಿಟಲ್ ಕೊಟ್ಟಿರೋದಾಗ್ಲಿ, ಬೇರೆ ಟೈಮ್ ನಲ್ಲಿ ರೈಡ್ ಆದಾಗ ಅದು ಯೂಸೇ ಆಗದೆ ಇದ್ದಿದ್ದಂಥದ್ದು. ದೇರ್ ವಾಸ್ ಎಕ್ಸಾಂಪಲ್ಸ್. ಆ ಫಂಡ್ ಯಾವ್ದ್ರಲ್ಲಿ ಬಂದಿದ್ದಂತ ಪಿ ಎಂ ಕೇರ್ಸ್ ಅಲ್ಲಿ ಬಂದಿದ್ದಂತ ಐ ಕ್ಯಾನ್ ಗಿವ್ ದ ಅಂಪ್ಟಿ ನಂಬರ್ ಆಫ್ ಎಕ್ಸಾಂಪಲ್ಸ್. ಯೂಸ್ ಮಾಡದೇ ಇದೆ ಅಂತದ್ದು, ಜನರಿಗೆ ಕೊಟ್ಟಿದ್ದಂಥದ್ದನ್ನ, ಹಾಸ್ಪಿಟಲ್ ಕೊಟ್ಟಿದ್ದಂಥದ್ದನ್ನ ಯೂಸ್ ಮಾಡದೇ ಇರುವಂತ ಎಷ್ಟೋ ಇದು ಆಮ್ ಆದ್ಮಿ ಅದು ಡೆಲ್ಲಿನಲ್ಲಿ ರೈಡ್ ಆದಾಗಿದ್ದಂಥದ್ದು. ಸೊ ಜುಮ್ಲಾ ಅನ್ನೋದು ಅವ್ರದ್ದು ಇದ್ದಿದ್ದಂಥದ್ದು. ಮತ್ತೆ UPI ಬಗ್ಗೆ, ಟ್ರಾನ್ಸಾಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ದಟ್ ಈಸ್ ದ ವರ್ಲ್ಡ್ ವೈಡ್ ಅಪ್ರಿಷಿಯೇಟೆಡ್. ದಟ್ ಮೀನ್ಸ್ ಬೇರೆ ದೇಶಗಳು ಅದನ್ನು ಅಪ್ರಿಷಿಯೇಟ್ ಮಾಡಿ ಅದನ್ನು ತಮ್ಮ ಒಂದು ಇದರಲ್ಲಿ ವ್ಯವಸ್ಥೆನ ಅಳವಡಿಸ್ಕೊಳ್ತಾ ಇದ್ದಾರೆ. ಆ ಥರ ಇರಬೇಕಾದಾಗ ಇಟ್ ಈಸ್ ಈಸ್ ಆಫ್ ಡೂಯಿಂಗ್ ದ ಬಿಸ್ನೆಸ್. ಇದೇ ಕಾಂಗ್ರೆಸ್ಸಿನ ಚಿದಂಬರಂ ಸಂಸದರು ಹೇಳ್ತಾ ಇದ್ರು, ಇದಾಗತ್ತಾ? ವೇರ್ ಡು ಸ್ಮಾಲ್ ವುಮೆನ್ ಗೆಟ್ ಏನಂತಾರೆ ಇಂಟರ್ನೆಟ್, ವೇರ್ ಡು ವಿ ಗೆಟ್ ದ ಕರೆಂಟ್, ಇದಾಗುತ್ತಾ? ಕೆನ್ ಎ ಪುಟ್ ಸೆಲ್ಲರ್ ಅಂತ. ಟುಡೇ ಇಟ್ ಇಸ್ ಕ್ರಾಸ್ ಲ್ಯಾಕ್ಸ್ ಅಂಡ್ ಕೋಟ್ಯಾಂತರ ಬಿಸ್ನೆಸ್ ಇದಾಗ್ತಾ ಇರುವಂಥದ್ದು. ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅದು ಯಾರು ಕಾಮನ್ ಮ್ಯಾನ್ಗೆ, ಕಾಮನ್ ಲೆವೆಲ್. ಇನ್ನೊಂದು ಹೇಳ್ತಾ ಇರೋದು ಸ್ವನಿಧಿ, ಪಿ ಎಂ ಸ್ವನಿಧಿ ಯೋಜನೆಯಲ್ಲಿ ಯಾರು ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನರಿಗೆ 10,000 ಮಿನಿಮಮ್ ಕೊಟ್ಟಿದ್ದು ಅವ್ರು ತೀರಿಸಾದ್ಮೇಲೆ ಮತ್ತೆ ಇದು ಮಾಡುವಂಥದ್ದು, ಇದು ಕಾಮನ್ ಮ್ಯಾನ್ಗೆ ಹೋಗುವಂಥದ್ದು. ಪ್ರಧಾನಮಂತ್ರಿಗಳ ಯಾವುದೇ ಯೋಜನೆ ಆಗ್ಬೋದು, ಭಾರತೀಯ ಜನತಾ ಪಾರ್ಟಿ ಯಾವುದೇ ಆಗ್ಬೋದು, ಆ ಯೋಜನೆ ಇರೋದು ಅಂತ್ಯೋದಯ. ಅಂದ್ರೆ ಕಟ್ಟ ಕಡೆಯ ಮನುಷ್ಯ ಯಾರಿದ್ದಾರೆ ಅವ್ರು ತಲುಪಬೇಕಾಗಿರುವಂಥದ್ದು. ಅಂಥ ಯೋಜನೆಗಳನ್ನೇ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ವಹಿಸುವಂತ ಪ್ರಧಾನಮಂತ್ರಿಗಳು ಮಾಡಿರುವಂಥದ್ದು. ಯಾವುದೇ ಬೇರೆ ಉದ್ಯೋಗಪತಿಗಳಿಗಲ್ಲ ಸರ್, ಅದು ಇದು ಜನರಿಗೋಸ್ಕರ ಇರುವಂಥದ್ದು. ಜನರಿಗೋಸ್ಕರ ಇದ್ದಿದ್ದಕ್ಕೋಸ್ಕರನೇ ರಾಷ್ಟ್ರದಲ್ಲಿ ಜನರು ನಮ್ಮನ್ನ ಮೂರನೇ ಬಾರಿ ತಂದಿರುವಂಥದ್ದು. ರಘು ಸರ್ ಲಿಸ್ಟ್ ಕೊಟ್ಟರು. ಒಂದ್ ನಿಮಿಷ ನೋಡಿ, ಅವ್ರದ್ದು ಏನ್ ಗೊತ್ತಾ, ಅವರು ಕಟ್ ಅಂಡ್ ಪೇಸ್ಟ್ ಮಾಡೋದಲ್ಲಿ ಬಿಜೆಪಿ ಅವರು ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದ 37 ಅಮಾಯಕರನ್ನು ಆಕ್ಸಿಜನ್ ಕೊಡದೆ ಸುಪ್ರೀಂ ಕೋರ್ಟ್ಗೆ ಚೀಮಾರಿ ಹಾಕಿ ಅವರಿಗೆ ಆಕ್ಸಿಜನ್ ಬಾಣಂತಿಯರ ಸಾವು, ನೂರಾರು ಬಾಣಂತಿಯರ ಸಾವಾಯಿತು. ಅದು ನಿಮ್ದೇ ಸರ್ಕಾರದ ಮೆಡಿಸಿನ್, ನವಜಾತ ಶಿಶುಗಳ ಹತ್ಯೆ ಆಯಿತು, ನವಜಾತ ಶಿಶುಗಳ ಹತ್ಯೆ ಆಯಿತು, ಬಡವರನ್ನ ಸಾವಾಯಿತು. ಏನ್ ಮಾಡ್ತೀರಿ? ನಿಮ್ಮ ಆರೋಗ್ಯ ಸಚಿವರೇ ಮಾತೇ ಇಲ್ಲ. ನಿಮ್ಮ ಆರೋಗ್ಯ ಸಚಿವರ ಮಾತೇ ಇಲ್ಲ. ಅಸಮರ್ಥವಾದ ಆರೋಗ್ಯ ಬಡವರ ನೆಮ್ಮದಿಯನ್ನು ಹಾಳು ಮಾಡಿ. ಸೊ ಆಯ್ತು, ಆಗಿದ್ರೆ ಅಷ್ಟೊಂದೆಲ್ಲ ಅನುಕೂಲ ಮಾಡಿದಿದ್ರೆ ಯಾಕಪ್ಪ ಇನ್ನೂ 15 ಲಕ್ಷ ದುಡ್ಡು ಬಂದಿಲ್ಲ, ಬ್ಲಾಕ್ ಮನಿ ಯಾಕೆ ಇನ್ನೂ ತಗೊಂಡಿಲ್ಲ? ಅದಕ್ಕೆ ನೀವು ಹೇಳ್ತಾ ಇರೋಂಥದ್ದು ಜನರು ಉತ್ತರ ಕೊಟ್ಟಿದ್ದಾರೆ. ನೀವು ಇದನ್ನ ಹೇಳ್ತಾ ಇರೋದು 91 ಬಂದಿರೋದು. ನೀವು ಇದೊಂದನ್ನ ಹೇಳ್ತಾ ಇರೋದು ಅಚ್ಚೇ ದಿನ ಕಾಂಗ್ರೆಸ್ ಬರಲ್ಲ. ಅಚ್ಚೇ ದಿನ ಕಾಂಗ್ರೆಸ್ ಯಾವತ್ತೂ ಬರಲ್ಲ. ಅಚ್ಚೇ ದಿನ ನರೇಂದ್ರ ಮೋದಿ ಅಚ್ಚೇ ದಿನ ಕಾಂಗ್ರೆಸ್ ಯಾವತ್ತೂ ಬರಲ್ಲ. ಅಚ್ಚೇ ದಿನ ಬರುವಂಥದ್ದು ದೇಶದ ಜನಕ್ಕೆ, ದೇಶದ ಜನಕ್ಕೆ ಅಚ್ಚೇ ದಿನ. ಕಾಂಗ್ರೆಸ್ ಪೂರೇ ದಿನ ಕೇವಲ ಇನ್ನು 3 ತಿಂಗಳು ಇರ್ತಾರೆ. ಓಕೆ ರಘು ಸರ್, ಎಸ್ ಸರ್, ಖಂಡಿತ ಚರ್ಚೆ ಮಾಡೋಣ, ಸುದೀರ್ಘವಾಗಿ ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು ಯದುಕುಮಾರ್ ಸರ್, ಥ್ಯಾಂಕ್ ಯು ದಿನೇಶ್ ಸರ್. ನೋಡ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಇಂದಿರಾ ಗಾಂಧಿ ಅವರ ನಡುವಿನ ಈ ಹೋಲಿಕೆಗಳು ಬೇಕಾಗತ್ತೆ. ಯಾಕಂದರೆ ನಮ್ಮನ್ನು ನಾವು ಮುಂದಕ್ಕೆ ಹೋಗಬೇಕು ಅಥವಾ ನಮ್ಮ ಸಾಧನೆ ನಾವು ಗುರುತಿಸ್ಕೊಳ್ಬೇಕು ಅಂತಂದರೆ ಹೋಲಿಕೆ ಖಂಡಿತವಾಗ್ಲೂ ಅದು ವ್ಯಕ್ತಿಗತವಾಗಿ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ದೇಶಕ್ಕೂ ಕೂಡ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.